ಬಿ ಲೈಕ್ ಅ ಲಿಟಲ್ ಚಿಲ್ಡ್ರನ್. ಮಕ್ಕಳಲ್ಲಿರುವಂತ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಆದ ಗುಣ ಏನು ಗೊತ್ತಾ? ಬಹಳ ಸುಲಭವಾಗಿ ಕ್ಷಮಿಸ್ತಾವ, ಕಷ್ಟಪಡೋದ್ರೆ ಕ್ಷಮಿಸಲಿಕ್ಕೆ. ಬೈಬಲ್ ಸ್ಪಷ್ಟ ಹೇಳ್ತದೆ, ಯಾರಾದ್ರೂ ವ್ಯಭಿಚಾರ ಮಾಡುವಾಗ ಸಿಕ್ಕಿ ಬಿದ್ರೆ ಅವಳನ್ನು ಕಲ್ಲಿಸುದು ಕೊಲ್ರಿ ಅಂತ ಬೈಬಲ್ ಹೇಳ್ತದೆ. ಅದು ಯೇಸು ಸ್ವಾಮಿ ಕುತ್ಕೊಂಡು ಹೇಳ್ತಾ ಇದ್ದಾನೆ, ಲಾರ್ಡ್ ಐ ಫಾರ್ಗಿವ್ ಹರ್, ನಾನು ಅವಳನ್ನು ಕ್ಷಮಿಸ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಮಹಿಮುಂಚಾಗಲಿ. ಅನೇಕ ದೇವರಿಗಾಗಿ ಜೀವಿಸಿದಂಥ ಕೆಲವು ವ್ಯಕ್ತಿಗಳ ಸ್ಟೋರಿ ನಾನು ಯಾವಾಗೂ ಕೆಲವೊಮ್ಮೆ ಓದ್ತಿರ್ತೇನೆ. ಮತ್ತೆ ನಿನ್ನೆ ಓದ್ತಾ ಇದ್ದೆ, ಹಾಗೆ ಸಾಧು ಸುಂದರ್ ಸಿಂಗ್ ಬಗ್ಗೆ ಮತ್ತೊಂದ್ಸರಿ ಓದ್ಬೇಕಂತ ಅನ್ನಿಸ್ತು. ಅವ್ರ ಜೀವನ ಶೈಲಿ ಓದ್ತಿರುವಾಗ ದೇವರು ಅವರಿಗೆ ಒಂದು ಪ್ರತ್ಯಕ್ಷನಾಗಿ ದೇವರು ಅವ್ರ ಸಂಗಡ ಮಾತನಾಡುವಾಗ ದೇವರು ಒಂದು ಪ್ರಶ್ನೆ ಕೇಳ್ತಾರೆ, ನೀನು ಏನು ಆಗ್ಬೇಕೆಂಬುದಾಗಿ ಬಯಸ್ತೀಯ? ಸಾಧು ಸುಂದರ್ ಸಿಂಗ್ ಉತ್ತರ ಏನಾಗಿತ್ತು ಗೊತ್ತಾ ಯಾರಿಗಾದ್ರು? ನೀನು ಏನಾಗ್ಬೇಕಂತ ಕೇಳಿದ್ರೆ ಅವನು ಒಂದು ಉತ್ತರ ಕೊಡ್ತಾನೆ, ಸ್ವಾಮಿ ನನಗೆ ಈ ಚಿಕ್ಕ ಮಗುವೆ ನಂಗೆ ಮಾಡು. ಅದ್ರ ಅರ್ಥ ಅವನು ಪಾಪ ಆಗ್ಲಿಕ್ಕೆ ಬಯಸ್ಲಿಲ್ಲ, ಮತ್ತೆ ಸಣ್ಣದಿಂದ ವಯಸ್ಸಿನ ಹುಟ್ಟಬೇಕಲ್ಲ. ಅವನೇನು ಹೇಳ್ತಿದ್ದಾನೆ, ದೇವರೇ ನನಗೆ ಚಿಕ್ಕ ಮಗುವಿನ ಹಾಗೆ ಮಾಡಿ. ಯಾಕೆ? ಯಾಕೆಂದ್ರೆ ಬೈಬಲ್ ಹೇಳ್ತದೆ, ಪರಲೋಕ ರಾಜ್ಯದಲ್ಲಿ ಯಾರು ದೊಡ್ಡವರು, ಯಾರು ಶ್ರೇಷ್ಠರು, ಎಲ್ಲರಿಗಿಂತ ಟಾಪ್ ಪೊಸಿಷನ್ ಯಾರಿಗೆ? ಬೈಬಲ್ ಹೇಳ್ತದೆ ಚಿಕ್ಕ ಮಗು. ಅದಕ್ಕೆ ಅವ್ನು ಹೇಳ್ತಾನೆ, ನನಗೆ ಸ್ವಾಮಿ ಚಿಕ್ಕ ಮಗುವಿನ ಹಾಗೆ ಮಾಡು. ನನಗೊಂದು ಥಾಟ್ ಬಂತವಾಗ ಸಡನ್ ಆಗಿ. ನಾವು ಏನೆಲ್ಲ ಆಸೆ ಇಟ್ಕೊಳ್ತೇವೆ ಮನುಷ್ಯನ ಜೀವಿತದಲ್ಲಿ, ಆದ್ರೆ ಯಾರು ಕೂಡ ಇದುವರೆಗೂ ನಾನು ಚಿಕ್ಕ ಮಗುವಿನ ಹಾಗೆ ಮಾಡು ಅನ್ನೋಂಥ ಪ್ರಾರ್ಥನೆ ಮಾಡಿಲ್ಲ. ಜನರು ಕೇಳುವುದೂ ಇಲ್ಲ. ಜನ ನನ್ನನ್ನ ದೇವರೇ ಚಿಕ್ಕ ಮಗುವಿನ ಹಾಗೆ ಮಾಡು. ಪ್ರಸಂಗಗಳನ್ನ ಚಿಕ್ಕ ಮಕ್ಕಳ ವಿಷಯದಲ್ಲಿ ಕೇಳಿದ್ದೇವೆ, ಆದ್ರೆ ನಮ್ಮ ಪ್ರಾರ್ಥನೆ ಅದೆಂದಿಗೂ ಆಗಿಲ್ಲ. ಆದ್ರೆ ದೇವರು ಬಯಸ್ತಾನೆ, ನೀವೆಲ್ಲರೂ ಚಿಕ್ಕ ಮಕ್ಕಳಂತೆಯೇ ಆಗಬೇಕು. ಇವತ್ತು ಬಹಳಷ್ಟು ಜನರಿಗೆ ಏನೇನೋ ಆಗ್ಬೇಕೆಂಬ ಆಸೆ ಇದೆ. ತಿಳ್ಕೊಡ್ರಿ ಪ್ರಿಯರೇ, ನಾ ಇವತ್ತು ಮಿನಿಸ್ಟ್ರಿ ಮಾಡುವಂತ ಜನರಿಗೂ ಹೇಳುವುದೇನು ಗೊತ್ತಾ? ದೇವರು ನನ್ನನ್ನ ರೆವರೆಂಡ್ ಆಗ್ಲಿಕ್ಕೆ ಕರೆದಿಲ್ಲ. God didn't call me to become a left, right, most reverend. God called me to be like a child. ನನ್ನನ್ನು ದೇವರು ಮಗುವಿನ ಹಾಗೆ ಆಗ್ಬೇಕೆಂಬುದಾಗಿ ದೇವರು ಕರೆದಿದ್ದಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ನಾವು ಯೇಸು ಕ್ರಿಸ್ತನ ಹಾಗೆ ಆಗ್ಬೇಕಾದ್ರೆ ಯೇಸು ಕ್ರಿಸ್ತನ ಸಹೋದರ ಆಗ್ಬೇಕು. ನಿಮ್ಗೆ ಯಾರಾದ್ರೂ ಬ್ರದರ್ ಅಂತ ಹೇಳ್ತಾರ, ಸಿಸ್ಟರ್ ಅಂತ ಹೇಳ್ತಾರೆ, ಏನ್ ಗೊತ್ತದು ಅರ್ಥ? ನನ್ನ ಸಹೋದರ ಅಂತ ಅಲ್ಲದು. ನನ್ನ ಸಹೋದರಕ್ಕಿಂತ ಹೆಚ್ಚಾಗಿ ನೀನು ಯೇಸು ಕ್ರಿಸ್ತನ ಸಹೋದರ, ಯೇಸು ಕ್ರಿಸ್ತನ ಸಹೋದರಿ. ಯು ಆರ್ ಅ ಬ್ರದರ್ ಆಫ್ ಜೀಸಸ್ ಕ್ರೈಸ್ಟ್, ಯು ಆರ್ ಅ ಸಿಸ್ಟರ್ ಆಫ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ಎಲ್ಲಕ್ಕಿಂತ ಇಡೀ ಭೂಲೋಕದಲ್ಲಿ ಈ ಪ್ಲಾನೆಟ್ ಅಲ್ಲಿ ದೊಡ್ಡ ಪೊಸಿಷನ್ ಯಾವುದು ಗೊತ್ತಾ? ಯೇಸು ಕ್ರಿಸ್ತನ ಸಹೋದರನಾಗಿರೋದು, ರೆವರೆಂಡ್ ಆಗಿರೋದಲ್ಲ. ಆದ್ರೆ ಇವತ್ತು ಮೆನಿ ಪೀಪಲ್ ಆರ್ ರನ್ನಿಂಗ್ ಬಿಹೈಂಡ್ ಟು ಬಿಕಮ್ ರೆವರೆಂಡ್. ಜನರು ರೆವರೆಂಡ್ಗಳಾಗ್ಲಿಕ್ಕೆ, ಮೋಸ್ಟ್ ಲೆಫ್ಟ್ ರೈಟ್ ರೆವರೆಂಡ್ ಆಗ್ಲಿಕ್ಕೆ ಓಡ್ತಿದ್ದಾರೆ. ಆದ್ರೆ ಸ್ವಾಮಿ ನಮ್ಮನ್ನು ರೆವರೆಂಡ್ ಆಗ್ಲಿಕ್ಕೆ ಕರೆದಿಲ್ಲ, ನಾವು ಆತನ ಸಹೋದರ ಆಗ್ಲಿಕ್ಕೆ ಕರೆದಿದ್ದಾರೆ. ಎಲ್ಲಕ್ಕಿಂತ ಬೆಸ್ಟ್ ಪೊಸಿಷನ್ ಯಾವುದು? ಯೇಸು ಕ್ರಿಸ್ತನ ಸಹೋದರ. ಯೇಸು ಕ್ರಿಸ್ತನ ಸಹೋದರ ಅಂದ್ರೆ ಏನು ಗೊತ್ತಾ? ಇಡೀ ಯೂನಿವರ್ಸ್ ಅನ್ನ, ಜಗತ್ತನ್ನು ಉಂಟು ಮಾಡಿದ ಯೇಸು ಕ್ರಿಸ್ತನ ಸಹೋದರ. ಇದಕ್ಕಿಂತ ದೊಡ್ಡ ಪೊಸಿಷನ್ ಯಾವ್ದಾರ ಇದೆಯಾ ಹೇಳ್ರಿ? ಯಾಕೆ ನಾನು ಯೇಸು ಕ್ರಿಸ್ತನು ಸಹ ರೆವರೆಂಡ್ ಆಗ್ಲಿಲ್ಲ? ನಾವು ಯೇಸು ಕ್ರಿಸ್ತನ ಹಾಗೆ ಆಗ್ಬೇಕಂತೆ. ನಾನು ಯೇಸು ಕ್ರಿಸ್ತನ್ ರೆವರೆಂಡ್ ಆಗಿದ್ರ? ನೋ. ಆತನು ಚಿಕ್ಕ ಮಗುವಿನ ಹಾಗೆ ಇದ್ರು. ಅದಕ್ಕಾಗಿ ಇವತ್ತಿನ ಸಂದೇಶದ ಶೀರ್ಷಿಕೆಯನ್ನು ಕೂಡ ನಾನು ಮಾಡಿದ್ದೇನೆ, ಬಿ ಲೈಕ್ ಅ ಲಿಟಲ್ ಚಿಲ್ಡ್ರನ್. ಮತ್ತಾಯನ ಬರೆದ ಸುವಾರ್ತೆ 18:3. ಬೈಬಲ್ ತೆಗೆದು ಓದೋಣ.
ಹಾ, ಓಕೆ, ನೆಕ್ಸ್ಟ್. ಹಾಗೆ ಬೈಬಲ್ ಹೇಳ್ತದೆ, ನೀವು ತಿರುಗಿ ಈ ಚಿಕ್ಕ ಮಗುವಿನಂತೆ ಆಗದೆ ಹೋದರೆ ಪರಲೋಕ ರಾಜ್ಯಕ್ಕೆ ನೀವು ಸೇರುವುದಿಲ್ಲ ಅಂತ ದೇವರು ಸ್ಪಷ್ಟವಾಗಿ ಶಿಷ್ಯರಿಗೆ ಹೇಳ್ತಿದ್ದಾರೆ. ಹಾಗಾದ್ರೆ ಪರಲೋಕ ರಾಜ್ಯಕ್ಕೆ ನಾನು ಹೋಗಬೇಕಾದ್ರೆ ಬೈಬಲ್ ಹೇಳ್ತದೆ, ನೀನ್ ಚಿಕ್ಕ ಮಗುವಿನ ಹಾಗೆ ಆಗಬೇಕು. ಸಮಸ್ಯೆ ಏನಾಗಿದೆ ಗೊತ್ತಾ? ಯಾರಿಗೂ ಇಷ್ಟ ಇಲ್ಲ. ನಾವೆಲ್ಲರೂ ಏನಾಗಿದ್ದೇವೆ ಈಗ? ದೊಡ್ಡವರಾಗಿದ್ದೇವೆ, ಬೆಳೆದಿದ್ದೇವೆ. ಮತ್ತೆ ತಿರುಗಿ ಚಿಕ್ಕ ಮಗುವಿನ ಹಾಗೆ ಆಗಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾರೆ, ನೀವು ತಿರುಗಿ ಅಂದ್ರೆ ವಾಪಸ್, ನೀವು ಮತ್ತೆ ಚಿಕ್ಕ ಮಗುವಿನ ಹಾಗೆ ಆಗಲೇಬೇಕು. ಇಲ್ಲ ಆದ್ರೆ ಪರಲೋಕ ರಾಜ್ಯದಲ್ಲಿ ಎಂಟ್ರಿನೇ ಇಲ್ಲ. ಯಾಕೆ ಇದು ಯಾಕೆ ಆಯ್ತಂದ್ರೆ ಶಿಷ್ಯರಲ್ಲಿ ಜಗಳ ಉಂಟಾಯ್ತು, ವಾಗ್ವಾದ ಉಂಟಾಯ್ತು. ಏನು? ಎಲ್ರಿಗೆ ಆಸೆ ಏನು? ನಾವೆಲ್ಲರೂ ಯೇಸು ಕ್ರಿಸ್ತನ 12 ಜನ ಶಿಷ್ಯರು. ನಮ್ಮಲ್ಲಿ ಯಾರು ಶ್ರೇಷ್ಠರು ಪರಲೋಕ ರಾಜ್ಯದಲ್ಲಿ? ಯಾರಿಗೆ ಒಳ್ಳೆ ಸ್ಥಾನ ಸಿಗ್ತದೆ? ಯಾರು ಯೇಸು ಸ್ವಾಮಿ ಪಕ್ಕದಲ್ಲಿ ಕೂತ್ಕೊಳ್ತಾರೆ? ಇದೇ ಚಿಂತೆ. ಆಗ ಯೇಸು ಸ್ವಾಮಿ ಕೇಳ್ತಾರೆ, ಅವರು, ಸ್ವಾಮಿ, ಪರಲೋಕ ರಾಜ್ಯದಲ್ಲಿ ಯಾರು ದೊಡ್ಡವರು? ಶಿಷ್ಯರು 12 ಜನ ನಿಂತಿದ್ದಾರೆ. 12 ಜನ ಶಿಷ್ಯರನ್ನು ನೋಡಿ, ಯೋಹಾನ ದೊಡ್ಡವನು, ಪೇತ್ರನ ಸೀನಿಯರು, ಅವನು ದೊಡ್ಡವನನ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ? ಎಲ್ಲ ಶಿಷ್ಯರು ನಿಂತಿರುವಾಗ ಒಂದು ಸಣ್ಣ ಮಗುವನ್ನ ಕರೆದ್ರು. ದೇವ್ರ ವಾಕ್ಯ ಹೇಳ್ತದೆ, ಅವರನ್ನು ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು, ಅಂಥದ್ದೊಂದು ಮಗುವನ್ನ ಕರ್ಕೊಂಡು ಬಂದು ಹೇಳ್ತಾರೆ, ನೀವು ತಿರುಗಿ ಈ ಚಿಕ್ಕ ಮಗುವಿನ ಹಾಗೆ ಆಗದೆ ಹೋದ್ರೆ ಏನಿಲ್ಲಂತೆ, ನೀವು ಪರಲೋಕ ರಾಜ್ಯದಲ್ಲಿ ಎಂಟ್ರಿನೇ ಇಲ್ಲ. ಅವಾಗ ಹೆಂಗ ಆಗಿರ್ಬೋದು ಶಿಷ್ಯರಿಗೆ? ಅರೆ, ನಾವು ಯೇಸು ಸ್ವಾಮಿ ಸೇವೆ ಮಾಡೋರು, ಯೇಸು ಸ್ವಾಮಿಯ ಆಜ್ಞೆಗಳನ್ನು ಪಾಲಿಸೋರು, ನಮಗೇನು ಹೇಳ್ತಿದ್ದಾರೆ ಯೇಸು ಸ್ವಾಮಿ? ನೀವು ಮತ್ತೆ ಚಿಕ್ಕ ಮಗುವಿನಂತೆ ಆಗ್ರಿ ಎಂಬುದಾಗಿ. ಅರ್ಥ ಏನು? ಚಿಕ್ಕ ಮಗುವಿನಂತೆ ಆಗೋದು ಅರ್ಥ ಏನು? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14:20 ಹೇಳ್ತದೆ. ಓದ್ರಿ ಒಬ್ರು. Brethren, don't be children in your thinking, in evil. Okay? ಅರ್ಥ ಏನು? In evil, be a babies. Don't be a children in your understanding. However, in evil, be a babies. But in understanding, matures. ಅಂದ್ರೆ ದೇವರ ವಾಕ್ಯ ಏನು ಹೇಳ್ತದೆ? ಕೆಟ್ಟತನದ ವಿಷಯಗಳು ಬರುವಾಗ ಮಕ್ಕಳಂಗಿರ್ಬೇಡ್ರಿ. ಅಂದ್ರೆ ಉದಾಹರಣೆಗೆ ಏನ್ ಹೇಳ್ತದೆ? ಕೆಟ್ಟತನ ಅನ್ನುವಾಗ, ಪಾಪದ ಬಗ್ಗೆ ಮಾತನಾಡುವಾಗ ಪಾಪದ ಬಗ್ಗೆ ಅರಿವಿಲ್ದಂಗಿರ್ರಿ. ಆದ್ರೆ ತಿಳುವಳಿಕೆ ವಿಷಯದಲ್ಲಿ ಬರುವಾಗ ಮಕ್ಕಳಂತ ಇರ್ಬೇಡ್ರಿ. ಚೈಲ್ಡಿಶ್ ಬೇರೆ, ಬಿ ಲೈಕ್ ಎ ಚೈಲ್ಡ್ ಬೇರೆ. ಗೊತ್ತಾ ನಿಮಗೆ? ಚೈಲ್ಡಿಶ್ ಅಂದ್ರೆ ಸಣ್ಣ ಮಕ್ಕಳಂಗೆ ಆಟ ಆಡೋದಲ್ಲ, ಸಣ್ಣ ಮಕ್ಕಳಂಗೆ ಇರುದು. ಚೈಲ್ಡಿಶ್ ಆಗ್ತಾರೆ ಜನ, ಬಟ್ ಬಿ ಲೈಕ್ ಎ ಚೈಲ್ಡ್ ಆಗಲ್ಲ. ಅಂದ್ರೆ ಚಿಕ್ಕ ಮಗುವಿನ ಹಾಗೆ ಆಗುವುದಿಲ್ಲ, ಚಿಕ್ಕ ಮಕ್ಕಳಂತೆ ಆಟ ಆಡ್ಲಿಕ್ಕೆ ಇಷ್ಟಪಡ್ತಾರೆ. ಅರ್ಥ ಏನ್ ಗೊತ್ತಾ? ದೇವ್ರ ವಾಕ್ಯ ಏನ್ ಹೇಳ್ತದೆ? ಮಗು ಅನ್ನುವಾಗ ಆ ಮಗುವಿಗೆ ಏನ್ ಹೇಳಿದ್ರು ಅದು ನಂಬ್ತದೆ. ಮಗುವಿಗೆ ಪಾಪ ಏನಾದ್ರು ಗೊತ್ತಿದ್ಯಾ? ಪಾಪ ಅಂದ್ರೆ ಗೊತ್ತಿದ್ಯಾ ಮಗುಗೆ? ಮೋಸ ಗೊತ್ತಿದ್ಯಾ? ವಂಚನೆ ಗೊತ್ತಿದ್ಯಾ? ಹೇಳ್ರಿ. ಈಗ ನಿಮ್ಮ ಮುಂದೆ ಎಷ್ಟೋ ಚಿಕ್ಕ ಮಕ್ಕಳಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬರ್ರಿ. ಕೆಟ್ಟತನದ ವಿಷಯದಲ್ಲಿ ಏನಾರು ಅವ್ರಿಗೆ ಗೊತ್ತಿದ್ಯಾ? ಪಾಪಮ್ಮ, ಇದು ಮೋಸ ಮಾಡಬೇಕು, ವಂಚಿಸ್ಬೇಕು, ಸುಳ್ಳು ಹೇಳಬೇಕು, ಏನು ಗೊತ್ತಿಲ್ಲ ಅವರಿಗೆ. ಬೈಬಲ್ ಹೇಳ್ತದೆ ಆ ರೀತಿಯಾಗಿರ್ರಿ. ಬಟ್ ಸಮಸ್ಯೆ ಏನಂದ್ರೆ, ನಾವು ಇಂಥ ವಿಷಯದಲ್ಲಿ ದೊಡ್ಡವರಾಗಿದ್ದೇವೆ. ವಿ ಹ್ಯಾವ್ ಗ್ರೋನ್ ಅಪ್ ಇನ್ ದ ಇವಿಲ್ ಥಿಂಗ್ಸ್. ನಾವು ಇಂಥದ್ರಲ್ಲಿ ದೊಡ್ಡವರಾಗಿದ್ದೇವೆ. ದೇವರು ಹೇಳ್ತದೆ, ತಿಳುವಳಿಕೆ ವಿಷಯದಲ್ಲಿ ದೊಡ್ಡವರಾಗಿರ್ರಿ. ಆದ್ರೆ ಕೆಟ್ಟತನದ ಪಾಪದ ವಿಷಯ ಬರುವಾಗ ಮಕ್ಕಳಂಗಿರ್ರಿ. ಅದ್ರ ಸಮಸ್ಯೆ ಏನು? ನಾವು ಇದರಲ್ಲಿ ತುಂಬಾ ಮೆಚೂರ್ ಆಗಿದ್ದೇವೆ. ಮಕ್ಕಳು ತಪ್ಪು ಹುಡುಕ್ತಾರ? ಹಲೋ, ಇನ್ನೊಬ್ಬರಲ್ಲಿ ತಪ್ಪು ಹುಡುಕ್ತಾರ ಮಕ್ಕಳು? ಯಾಕೆ? ಕೆಟ್ಟತನದ ವಿಷಯದಲ್ಲಿ ಅವ್ರು ಏನಾಗಿದ್ದಾರೆ?
ತಿಳುವಳಿಕೆ ಇಲ್ಲ. ಬಟ್ ನಾವೇನ್ ಮಾಡ್ತೇವೆ? ವಿ ಆರ್ ವೆರಿ ಫಾಸ್ಟ್ ಇನ್ ಫೈಂಡಿಂಗ್ ದ ಫಾಲ್ಟ್ಸ್. ಜನರ ತಪ್ಪುಗಳನ್ನ ಹುಡುಕುದ್ರಲ್ಲಿ ನಾವೇನಾಗಿದ್ದೇವೆ? ಬಹಳ ಫಾಸ್ಟ್ ಇದ್ದೇವೆ. ಯಾಕೆ? ವಿ ಹ್ಯಾವ್ ಗ್ರೋನ್ ಅಪ್. ಕ್ರಿಟಿಸೈಸ್ ಮಾಡೋದ್ರಲ್ಲಿ ವೆರಿ ಫಾಸ್ಟ್. ಯಾಕೆ? ವಿ ಹ್ಯಾವ್ ಗ್ರೋನ್ ಅಪ್. ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವುದರಲ್ಲಿ ವಿ ಆರ್ ವೆರಿ ಫಾಸ್ಟ್ ಬಿಕಾಸ್ ವಿ ಆರ್ ಗ್ರೋನ್ ಅಪ್. ನಾವು ಬೆಳೆದಿದ್ದೇವೆ, ತಿಳುವಳಿಕೆ ಹೊಂದಿದ್ದೇವೆ, ಇದರಲ್ಲಿ ನಾವು ದೊಡ್ಡವರಾಗಿದ್ದೇವೆ. ಇದರಲ್ಲಿ ದೊಡ್ಡವರಾಗಬೇಡ್ರಿ. ಕೆಟ್ಟತನದ ವಿಷಯ ಬರುವಾಗ ದೊಡ್ಡವರಾಗಬೇಡ್ರಿ. ಕೆಟ್ಟತನದ ವಿಷಯ ಬರುವಾಗ ಮಕ್ಕಳಂಗೆ ಇರ್ರಿ. ಪಾಪದ ವಿಷಯ ಬರುವಾಗ ಮಕ್ಕಳಂಗಿರ್ರಿ. ದೇವರ ವಾಕ್ಯ ಹೇಳ್ತಾ ಇದೆ, ಇದರಲ್ಲಿ ದೊಡ್ಡವರಾಗಬೇಡ್ರಿ. ದೇವರು ಬಯಸುವುದೇನು? ನೀವು ಬುದ್ಧಿ ವಿಷಯದಲ್ಲಿ ಪ್ರಾಯಸ್ಥರಾಗಿರ್ರಿ, ದೇವರ ವಾಕ್ಯದ ವಿಷಯದಲ್ಲಿ ಪ್ರಾಯಸ್ಥರಾಗಿರ್ರಿ. ಉಲ್ಟಾ ದೇವರ ವಾಕ್ಯದಲ್ಲಿ ಇನ್ನೂ ಬೇಬಿಗಳು, ಇನ್ನೂ ಕೂಸುಗಳು. ಲೋಕದ ಬಗ್ಗೆ ಹೇಳ್ರಿ, ಚಿಟಿಕೆ ಹೊಡೆದ್ರಲ್ಲಿ ಉತ್ತರ ಬರ್ತದೆ. ಬೈಬಲ್ ಇರುವಂತ ಒಂದು ಪ್ರಶ್ನೆಗೆ ಉತ್ತರ ಕೇಳಿದ್ರೆ ಎಲ್ಲಿದೆ ಫಸ್ಟ್ ಏನು ಗೊತ್ತೇ ಇಲ್ಲ. ಯಾಕೊಬ್ಬನಿಗೆ ಎಷ್ಟು ಮಕ್ಕಳು? ಪಕ್ಕದಲ್ಲಿರೋ ರಾಮಪ್ಪಗೆ ಎಷ್ಟು ಮಕ್ಕಳು ಕೇಳ್ರಿ. ಪಕ್ಕದಾಗಿರೋ ಮನೆ ಮಕ್ಕಳು ಎಷ್ಟು? ಎಲ್ಲ ಸ್ಟೋರಿ ಇವರಿಗೆ ಗೊತ್ತಿರ್ತದೆ. ಪಂಚಾಯತಿಯಲ್ಲಿ ಇರುವುದಿಲ್ಲ, ಸ್ಟೋರಿ ಎಲ್ಲ ಇವ್ರ ಕಡೆ ಇರ್ತದೆ. ವಾರಸ ಇವರೇ ತೆಗೆದು ಬಿಡ್ತಾರೆ. ಇವ್ರ ಅಪ್ಪನ ಹೆಸರು ಎಲ್ಲ ಗೊತ್ತಿದೆ ಇವರಿಗೆ. ಬೈಬಲ್ ವಿಷಯದಲ್ಲಿ ಯಾಕೋಬನ ಮಕ್ಕಳೆಷ್ಟು, ಅಬ್ರಾಹ್ಮಣ ಮಕ್ಕಳೆಷ್ಟು ಗೊತ್ತಿಲ್ಲ. ಯಾಕೆ? ಇದರ ವಿಷಯದಲ್ಲಿ ಇನ್ನೂ ಕೂಸುಗಳು, ಲೋಕದ ವಿಷಯಗಳ ಜ್ಞಾನಿಗಳು. ಬೈಬಲ್ ಅಲ್ಲಿ ಏನ್ ಹೇಳ್ತದ್ರ ಉಲ್ಟಾ ನಾವಾಗಿದೆ. ದೇವರ ವಾಕ್ಯ ಹೇಳ್ತದೆ, ಇದರಲ್ಲಿ ಜ್ಞಾನಿಗಳಾಗಿರ್ರಿ. ಕೆಟ್ಟತನದ ವಿಷಯ ಬರುವಾಗ ನಂಗೆ ಗೊತ್ತಿಲ್ಲ. ಮಗು ಕರೀದಲ್ಲಿ ನಿಂತ್ಕೊಂಡು ನಿಲ್ಲಿಸ್ರಿ, ಕೇಳ್ರಿ. ಇದರಲ್ಲಿ ಯಾರು ತಪ್ಪು ಮಾಡಿದಾರೆ ಗೊತ್ತಿಲ್ಲ, ಅದಕ್ಕೆ ಹೊಡಿರಿ. ಹೊಡೆದ ಮೇಲೆ ಕೇಳ್ರಿ, ಹಿಂದಿಂದ ಯಾರು ಹೊಡೆದ್ರು, ನಿನ್ನೆ ಹೊಡೆದಿದ್ದು ಏನಾರು ನೆನಪಿರ್ತದ ಮಗುಗೆ? ಹೇಳ್ರಿ. ನೀವು ಹೊಡೆದ್ರು ಹೊಡೆಸ್ಕೊಳ್ತದ, ಅದಕ್ಕೆ ಸಿಟ್ಟು ಬರುವುದಿಲ್ಲ, ದ್ವೇಷ ಬರುವುದಿಲ್ಲ. ಯಾಕೆ? ಕೆಟ್ಟದಂತ ವಿಷಯದಲ್ಲಿ ಅದು ಏನಾಗಿದೆ? ಕೂಸಾಗಿದೆ. ಅದಕ್ಕೆ ಗೊತ್ತಿಲ್ಲ ಕೆಟ್ಟತನ ಅಂದ್ರೆ. ಈ ರೀತಿಯಾಗಿ ನೀವು ಆಗ್ರಿ ಅಂತ ಬೈಬಲ್ ಹೇಳ್ತದೆ. ನಮಗೆ ಯಾರು ಮೋಸ ಮಾಡಿದಾರೋ 20 ವರ್ಷ ಬಿಟ್ಟು ಕೇಳಿದ್ರೆ ಅವ್ರ ಹೆಸರು ಹೇಳ್ತೀರಿ? ಹೇಳ್ತೀರಾ? ನಿಮಗೆ ಮೋಸ ಮಾಡಿದವ್ರು ಮರ್ತೀರಾ ನೀವು? ಸಾಧ್ಯನೇ ಇಲ್ಲ. ನಿಮಗೆ ಯಾರು ಸಾಲ ಕೊಡ್ಬೇಕು ಯಾರನ್ನಾರು ಮರ್ತಿದ್ದೀರಾ? ಒಬ್ಬರಾದ್ರು? ಅದ ಹೆಂಗ್ ಮರಿತಿದ್ರು ಅಷ್ಟೇ. ಅದನ್ನ ಮರಕ್ ಸಾಧ್ಯನೇ ಇಲ್ಲ. ಅದೇ ನಿಮಗೆ ಅವ್ರು ಹೆಲ್ಪ್ ಮಾಡಿದ್ದು ನೆನಪಿನಾಗ ಇಟ್ಟುಕೊಂಡಿರ್ದಿಲ್ಲ ಕೆಲವು ಸಾರಿ, ಅದು ಮರ್ತೋಗಿರ್ತದೆ. ಇವತ್ತು ನಮ್ಮಲ್ಲಿಲ್ಲ ಮುಗ್ಧತೆ. ಹೌದಾ? ಮಕ್ಕಳಲ್ಲಿ ಮುಗ್ಧತೆ ಇದೆ. ಆ ಮುಗ್ಧತೆ ಇವತ್ತು ನಮ್ಮಲ್ಲಿ ಕಳೆದು ಹೋಗಿದೆ. ದೇವರು ಹೇಳ್ತಾರೆ, ಮತ್ತೆ ಆ ಮುಗ್ಧತೆ ನಿನ್ನಲ್ಲಿ ಬರಬೇಕು. ಅದಕ್ಕೆ ನೀನೇನಾಗು? ಚಿಕ್ಕ ಮಗುವಿನಂತೆ ಆಗು. ಆ ಮಕ್ಕಳ ಕಣ್ಣಲ್ಲಿ ನೋಡ್ರಿ ಒಂದು ಪರಿಶುದ್ಧತೆ ಇದೆ. ಹೌದಾ? ಇವತ್ತು ನಮ್ಮ ಕಣ್ಣಲ್ಲಿ ಅದೇ ಪರಿಶುದ್ಧತೆ ಇದೆಯಾ? ಆ ಮಕ್ಕಳಿಗೆ ನೀವು ಬೈರಿ, ಆದ್ರೆ ನಿಮ್ಮನ್ನು ಮತ್ತೆ ನೋಡುವಾಗ ಆ ಪರಿಶುದ್ಧವಾದ ಕಣ್ಣಿಂದ ನಿಮ್ಮನ್ನು ನೋಡ್ತಾವೆ, ನಿಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾವೆ. ಯಾಕೆ? ಯಾಕಂದ್ರೆ ಆ ಕಣ್ಣಿನಲ್ಲಿ ಪರಿಶುದ್ಧತೆ ಇದೆ. ನಮ್ಮ ಕಣ್ಣಲ್ಲಿ ಆ ಪರಿಶುದ್ಧತೆ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮತ್ತೆ ನೀವೇನಾಗ್ರಿ? ಚಿಕ್ಕ ಮಕ್ಕಳಂತೆ ಆಗ್ರಿ. ಆ ಮಕ್ಕಳಲ್ಲಿ ದ್ವೇಷ ಇಲ್ಲ, ನಮ್ಮಲ್ಲಿ ದ್ವೇಷ ಇದೆ. ಯಾಕೆ? ನಾವು ದೊಡ್ಡವರು ಬೆಳೆದಿದ್ದೇವೆ. ದೇವ್ರ ವಾಕ್ಯ ಅದಕ್ಕೆ ನೀವೇನಾಗ್ರಿ? ಮತ್ತೆ ತಿರುಗಿ ಚಿಕ್ಕ ಮಕ್ಕಳಿಂದ ಆಗ್ರಿ. ಒಬ್ಬ ಪ್ರೀಚರು, ಒಬ್ಬ ಸಭಾಪಾಲಕನ ಮಗ, 4 ವರ್ಷ ಹುಡುಗ, ಅವನು 3 ವರ್ಷ ಹುಡುಗ. ಅವನಿಗೊಂದು ಪ್ರಶ್ನೆ ಕೇಳಿದ್ರು, ಬೈಬಲ್ ಯಾರು ಬರೆದಿದ್ದಾರೆ? ಏನು ಬೈಬಲ್? ಅವನು ಹೇಳ್ದ, ನಮ್ಮ ಡ್ಯಾಡಿ ಬರೆದಿದ್ದಾರೆ. ಏನ್ ಹೇಳ್ತಿದ್ದಾನೆ ಅವನು? ಯಾಕೆ? ಅವೇನ್ ತಿಳಿದಾನೆ? ಎವ್ರಿ ಡೇ ಅವ್ರ ಅಪ್ಪ ಬೈಬಲ್ ಓದೋದ್ರಿಂದ ಆ ಮಗು ಏನ್ ತಿಳ್ಕೊಂಡಿದೆ? ಬೈಬಲ್ ಅನ್ನ ಅವ್ರ ಅಪ್ಪನೇ ಬರೆದಿದ್ದಾನೆ ಅಂತ ತಿಳ್ಕೊಂಡಿದೆ. ಅರ್ಥ ಆಗ್ತದ ನಿಮಗೆ? ಹೇಳಿದೆ ಏನಿದೆ ಅರ್ಥ? ಅಷ್ಟು ಮುಗ್ಧರವರು. ಆ ಮಕ್ಕಳಿಗೆ ನೋಡ್ರಿ, ಮಗ ಹಣ ಎಲ್ಲಿಂದ ಬರ್ತದೆ? ಗಿಡದಲ್ಲಿ ಬರ್ತದೆ. ಅವ್ರು ನಂಬ್ತಾವೆಲ್ಲ. ನೀವು ಮಕ್ಕಳಿಗೆ ಹೇಳ್ರಿ, ಹಣ ಗಿಡದಲ್ಲಿ ಬರ್ತದ ಅಂತ ಹೇಳ್ರಿ, ಅವ್ರು ನಂಬ್ತಾವು. ನೆಕ್ಸ್ಟ್ ಉತ್ತರ ಕೇಳಿದ್ರೆ ಅದೇ ಹೇಳ್ತಾವು. ಯಾಕೆ? ಮುಗ್ಧತೆ. ನಿಮಗೆ ಹೇಳಿ ನಂಬ್ತೀರಾ?
ಇಂಥ ಊರಲ್ಲಿ ಒಂದು ಗಿಡದಲ್ಲಿ ಹಣ ನೋಟುಗಳೆಲ್ಲ ಬರ್ತವೆ ಅಂದ್ರೆ ನಂಬ್ತೀರಾ? ಫಾಸ್ಟ್ ಹುಚ್ಚ ಹಿಡಿದು ನಿಮ್ಗೆ ಅಂತೀರಿ. ಆದ್ರೆ ಯಾಕೆ ಮಕ್ಕಳು ನಂಬ್ತವೆ? ಮುಗ್ಧತೆ. ಸಮಸ್ಯೆ ಇದು. ಈಗ ಪರಲೋಕದ ದೇವರು ಏನಾದ್ರೂ ಬಂದು ಹೇಳಿದ್ರು ನಾವು ನಂಬೋದಿಲ್ಲ. ಇನ್ನೂ ನಮಗೇನಿದೆ ಅದನ್ನ ಆಲೋಚಿಸ್ತಿದ್ವಿ. ಹೌದಾ, ದೇವ್ರು ಹೇಳು ಸರಿನಾ? ದೇವರೇ ತಪ್ಪ ಅಂದ್ಬಿಡ್ತೀವಿ ಒಂದೊಂದ್ಸಾರಿ. ಯಾಕೆಂದ್ರೆ ದೇವರಿಗಿಂತ ನಾವು ಶಾಣೆ ಆಗಿರ್ತೀವಿ ಒಂದೊಂದ್ಸಾರಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಯೇಸು ಸ್ವಾಮಿ ಕೂಡ ಏನ್ ಮಾಡಿದ್ರು ಗೊತ್ತಾ? ಅವ್ರು ಹೇಳ್ತಾರೆ, ನನ್ನ ಅಷ್ಟಕ್ಕೆ ನಾನು ಏನು ಮಾಡಕ್ಕೆ ಬಂದಿಲ್ಲ. ಯೋಹಾನ ಬರೆದ ಸುವಾರ್ತೆ ತೆಗೆದು 5ನೇ ಅಧ್ಯಾಯ 19ನೇ ವಚನ ಓದ್ರಿ. ಓಕೆ. ಹಲೋ, ಏನ್ ಹೇಳ್ತಿದ್ರೆ ಸ್ವಾಮಿ? ನಾನು ಏನು ಮಾಡುವುದಿಲ್ಲ, ನನ್ನಷ್ಟಕ್ಕೆ ನಾನು ಏನು ಮಾಡೋದಿಲ್ಲ. ನಮ್ಮ ಡ್ಯಾಡಿ ಏನ್ ಮಾಡ್ತಾರೋ ಅದನ್ನ ನೋಡಿ ನಾನು ಏನ್ ಮಾಡ್ತೇನೆ, ಅವ್ರಂಗೆ ಮಾಡಕ್ ಹೋಗ್ತಿದ್ದೇನೆ. ಅಂದ್ರೆ ಅರ್ಥ ಏನು? ಅಪ್ಪನನ್ನ ಕಾಪಿ ಮಾಡ್ತಾ ಇದ್ದೇನೆ ನಾನು ಅಷ್ಟೇ. ಯೇಸು ಸ್ವಾಮಿ ಏನ್ ಹೇಳಿಕೊಡ್ತಾ ಇದ್ರೆ ಗೊತ್ತಾ? ಐ ಆಮ್ ಜಸ್ಟ್ ಇಮಿಟೇಟಿಂಗ್ ಮೈ ಫಾದರ್. ಇಮಿಟೇಟಿಂಗ್ ಫಾದರ್ ಅಂದ್ರೆ ಏನು ಗೊತ್ತಾ? ಅಪ್ಪ ಹೆಂಗೆ ಮಾಡ್ತಾನೆ ಹಂಗೆ ಮಗ ಮಾಡೋದು. ಇವತ್ತು ನೋಡ್ರಿ, ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪನ ಡ್ರೆಸ್ ಹಾಕೊಳಕ್ ಹೋಗ್ತವೆ, ಅಪ್ಪನ ವಾಚ್ ಹಾಕೊಳಕ್ ಹೋಗ್ತವೆ, ಅಪ್ಪನ ಶೂ ಹಾಕೊಳಕ್ ಹೋಗ್ತವೆ. ಅಪ್ಪ ಹೆಂಗೆ ಮಾಡ್ತಾನೆ ಹಂಗೆ ಮಾಡಕ್ ಹೋಗ್ತವೆ. ಯಾಕೆ ಮಾಡ್ತಾವ? ನೋಡಿದ್ರ ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪನ ಕಾಪಿ ಮಾಡೋದು. ಅಂದ್ರೆ ಏನು? ಅಪ್ಪ ಏನ್ ಮಾಡ್ತಿರ್ತಾನೆ ಎಲ್ಲವನ್ನ ಅವ್ರು ಗಮನಿಸ್ತಾರೆ, ಹಂಗೆ ಮಾಡಕ್ ಹೋಗ್ತಾರೆ. ಸೇಮ್ ಯೇಸು ಕ್ರಿಸ್ತನ್ ಏನ್ ಹೇಳ್ತಿದ್ದಾನೆ ಗೊತ್ತಾ? ನಾನು ಚಿಕ್ಕ ಮಗುವಿನ ಹಾಗೆ ಈ ಲೋಕದಾಗಿದ್ದೇನೆ, ನನ್ನ ತಂದೆ ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡ್ಲಿಕ್ಕಿದ್ದೇನೆ. ಅರ್ಥ ಏನು? ಯೇಸು ಸ್ವಾಮಿ ಈ ಲೋಕದಾಗಿರುವಾಗ ಒಂದು ಚಿಕ್ಕ ಮಗುವಿನ ಹಾಗೆ ಇದ್ರು. ಬಟ್ ನಾವು ಇವತ್ತು ಯಾರು ಮಾಡ್ದಂಗೆ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಯೇಸು ಕ್ರಿಸ್ತನ ಹಾಗೆ ಇರ್ಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಅಂದ್ರೆ ಏನು? ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ನು. ದೇವರು ಆದಾಮನನ್ನ ಸೃಷ್ಟಿ ಮಾಡಿದಾಗ ಆದಾಮನಿಂದ ದೇವರು ಏನ್ ಬಯಸ್ತಿದ್ರೋ ಅದನ್ನ ಯೇಸು ಕ್ರಿಸ್ತನ್ ಮಾಡಿ ತೋರಿಸಿದ. ಬಟ್ ಆದಾಮ ಫೇಲ್ ಆದ. ನನ್ನ ಮಾತು ಅರ್ಥ ಆಗ್ತದೆ? ದೇವರು ಆದಾಮನ ಸೃಷ್ಟಿಸುವಾಗ ಹೆಂಗೆ ಸೃಷ್ಟಿಸಿದ್ರೆ ಹೆಂಗೆ ಗೊತ್ತಾ? ಇದೊಂದು ಚಿಕ್ಕ ಮಗುವಿನ ಹಾಗೆ ಇರಲಿ. ಅದನ್ನೇ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಮಾಡಿ ತೋರಿಸಿದ್ರು. ತನ್ನಷ್ಟಕ್ಕೆ ತಾನು ಏನು ಮಾಡ್ಲಿಲ್ಲ ಅಂತೆ. ಅಪ್ಪ ಹೇಳಿದ್ದನ್ನ ಕೇಳ್ತಿದ್ರಂತೆ, ಅಪ್ಪ ಮಾಡೋದನ್ನ ನೋಡ್ತಿದ್ರಂತೆ, ಅದನ್ನೇ ಅವ್ರು ಮಾಡ್ತಿದ್ರು. ಅದೇ ಬರೋದಲ್ಲ ಇಲ್ಲಿ ಏನು? ನನ್ನ ತಂದೆ ತಂದೆ ಮಾಡುವುದನ್ನ ಕಂಡು ನೋಡಿ ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡುವುದಿಲ್ಲ. ಇದೇ ರೀತಿಯಾಗಿ ದೇವರು ಆದಾಮನನ್ನು ಅವಳನ್ನು ಉಂಟು ಮಾಡಿದಾಗ ದೇವರು ಬಯಸಿದ್ರಿ ಇವ್ರು ಹೆಂಗಿರ್ಲಿ? ಚಿಕ್ಕ ಮಕ್ಕಳು. ಅವು ಚಿಕ್ಕ ಮಕ್ಕಳು ಅಂತ ಇದ್ರು ಗೊತ್ತಾ ನಿಮಗೆ? ಚಿಕ್ಕ ಮಕ್ಕಳಂತೇನೆ ಇರಬೇಕು ಅಂತ. ಆದ್ರೆ ಸಮಸ್ಯೆ ಏನಾಯ್ತು? ಅವರು ಯಾವಾಗಲೂ ಚಿಕ್ಕ ಮಕ್ಕಳಂತೆ ಜೀವಿಸ್ಲಿಕ್ಕೆ ಇಷ್ಟನೇ ಪಡಲಿಲ್ಲ. ಸೈತಾನನ ಮಾತನ್ನ ಕೇಳಿ ಅವರು ಬೆತ್ತಲೆ ಆಗಿದ್ರು. ಅವ್ರಿಗೆ ಗೊತ್ತಿದ್ದ ಬೆತ್ತಲೆ ಅಂತ. ಪ್ರಿಯರೇ, ಯಾವಾಗ ಆದಾಮನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ನೋ ಆವಾಗಲೇ ದೇವರು ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನು. ಎಲ್ಲಿ? ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಓದ್ರಿ. ಗಾಡ್ ಫೆಲ್ಟ್ ಸಾರಿ ಫಾರ್ ಕ್ರಿಯೇಟಿಂಗ್ ಮ್ಯಾನ್ಕೈಂಡ್ ಅಂತೆ. ಫೆಲ್ಟ್ ಸಾರಿ ಅಂದ್ರೆ ದೇವರಿಗೆ ಪಶ್ಚಾತ್ತಾಪ ಇದ್ದಾರೆ, ಯಾಕಾದ್ರೂ ಮನುಷ್ಯನ ಉಂಟು ಮಾಡಿದೆ. ಈಗ ನಿಮ್ಮ ಸರದಿ ಕೇಳ್ತಿದ್ದೇನೆ, ಈ ಪ್ರಶ್ನೆ ನೀವು ದೇವರಿಗೆ ಹಾಕೊಂಡಿದ್ದೀರಾ? ಸ್ವಾಮಿ, ನನ್ನನ್ನು ನೀನು ಉಂಟು ಮಾಡಿದ್ದಕ್ಕೆ ನಿಂಗೆ ಪಶ್ಚಾತ್ತಾಪ ಆಗ್ತಿದ್ಯಾ ಅಥವಾ ಸಂತೋಷ ಆಗ್ತಾ ಇದೆಯಾ? ಇದನ್ನೇ ದೇವರು ಬಯಸೋದು, ಬೇರೆ ಏನು ಅಲ್ಲ. ಪ್ರಶ್ನೆ ನಾನು ಹೇಳ್ತಿದ್ದೇನೆ, ನೀವು ಇನ್ನೂ ಚಿಕ್ಕ ಮಗು, ನೀವು ದೇವರಿಗೆ ನೋವು ಮಾಡ್ತಿದ್ದೀರಾ, ದುಃಖಿಸ್ತಿದ್ದೀರಾ? ಸ್ಪಷ್ಟವಾಗಿ ಹೇಳ್ತಿದೆ ಪರಲೋಕ ರಾಜ್ಯದ ಮಾರ್ಕನ ಬರೆದ ಸುವಾರ್ತೆ ಮತ್ತೆ ಹೋದ್ರಿ ಇನ್ನೊಂದು 10ನೇ ಅಧ್ಯಾಯದ 15ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ. ಏನು? ಪರಲೋಕ ರಾಜ್ಯದಲ್ಲಿ
ಮಕ್ಕಳನ್ನು ಗದರಿಸುವಾಗ ಅಲ್ಲಿ ಹೇಳ್ತಾರೆ ಸ್ವಾಮಿ 15ನೇ ವಚನದಲ್ಲಿ, ಯೇಸು 14ನೇ ವಚನ ಓದ್ಮ, ಅದನ್ನು ಕಂಡು ಇಂಥವರದೇ ಅಂದ್ರೆ ಅರ್ಥ ಏನು? ಮಕ್ಕಳದಲ್ಲ, ಮಕ್ಕಳ ಸ್ವಭಾವಗಳು ಯಾರಿಗಿರ್ತದೋ 100% ಅವ್ರಿಗೆ ಡೈರೆಕ್ಟ್ ಎಂಟ್ರಿ. ಎಲ್ಲಿ? ಪರಲೋಕಕ್ಕೆ. ನೋ ಜಜ್ಮೆಂಟ್, ಡೈರೆಕ್ಟ್ ಎಂಟ್ರಿ. ಯಾವಾಗ? ಬೈಬಲ್ ಹೇಳ್ತದೆ ಪರಲೋಕ ರಾಜ್ಯವು ಇಂಥವರದೇ, ಬೇರೆ ಯಾರ್ದು ಅಲ್ಲ, ಇಂಥವರದೇ. ಈಗ ನನ್ನ ಪ್ರಶ್ನೆ, ನಿಮ್ಮಲ್ಲಿ ಆ ಚಿಕ್ಕ ಮಗುವಿನ ಗುಣಗಳು ಇದೆವಾ? ಮಕ್ಕಳಲ್ಲಿ ಮುಗ್ಧತೆ ಇದೆ, ನಮ್ಮಲ್ಲಿ ಅದಿಲ್ಲ. ಎರಡನೇದಾಗಿ, ಮಕ್ಕಳು ಕಣ್ಣಿನಲ್ಲಿ ಏನಿದೆ? ಪರಿಶುದ್ಧತೆ ಇದೆ. ಅಂದ್ರೆ ಆ ಮಕ್ಕಳು ನೋಡುವಾಗ ಯಾರನ್ನು ವೈರಿ ಅಂತ ನೋಡೋದೇ ಇಲ್ಲ. ನೋಡ್ತಾವ? ಯಾರನ್ನು ನೋಡುದಿಲ್ರಿ ಅವು. ಬೇಕಾದ್ರೆ ಆ ಮಗುಗೆ ಭಯಂಕರ ಹೊಡಿರಿ ಅಳುವಂಗೆ, ಮತ್ತೆ ನೆಕ್ಸ್ಟ್ ಡೇ ನಿಮ್ಮನ್ನು ನೋಡುವಾಗ ನಗ್ತಾವ ಅವು. ಯಾಕೆ? ಆ ಮಗುವಿನಲ್ಲಿ ಪರಿಶುದ್ಧತೆ ಇದೆ. ಇದು ಆತ ಮಗುವಿನಲ್ಲಿರೋ ಗುಣ. ಆ ಮಗುವಿನಲ್ಲಿ ಯಾವ ಕಾರಣಕ್ಕೂ ಏನಿರುವುದಿಲ್ಲ? ದ್ವೇಷ ಇರುವುದಿಲ್ಲ. ಹಾಗೆ ಆ ಮಗುವಿನಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ವಿಚಾರ ಇರುವುದಿಲ್ಲ. ಆ ಮಗು ಚಿಂತಿಸುವುದಿಲ್ಲ. ಹಾಗಾದ್ರೆ ಈಗ ಮಗುವಿನ ಹಾಗೆ ಇರುವಂತ ಕೆಲವು ಕ್ವಾಲಿಟೀಸ್, ಸ್ವಭಾವಗಳು ಏನು? ಒಂದೇದು ನಾನು ಹೇಳ್ತೇನೆ, ದೇ ಹ್ಯಾವ್ ಅನ್ ಎಕ್ಸ್ಟ್ರೀಮ್ ಡಿಸೈರ್ ಫಾರ್ ಲವ್ ಅಂಡ್ ಕನೆಕ್ಷನ್. ಅರ್ಥ ಏನು ಗೊತ್ತಾ? ಎಲ್ಲ ಮಕ್ಕಳಿಗೆ ನೋಡ್ರಿ, ಪ್ರೀತಿ ವಿಷಯದಲ್ಲಿ, ಸಂಬಂಧದ ವಿಷಯದಲ್ಲಿ ಅತಿಯಾದಂತ ಒಂದು ಬಾಂಡೇಜ್ ಇರ್ತದೆ, ಬಂಧನ ಇರ್ತದೆ. ಯಾರಿಗೆ? ಮಕ್ಕಳಲ್ಲಿ. ಮಕ್ಕಳಲ್ಲಿ ಇರುವಂತ ಆ ಪ್ರೀತಿ, ಸಂಬಂಧದ ಕನೆಕ್ಷನ್, ಬಾಂಡೇಜ್ ಇವತ್ತು ದೊಡ್ಡವರಾದ್ರಲ್ಲಿ ಇಲ್ಲ. ಉದಾಹರಣೆಗೆ ಹೇಳ್ತೇನೆ ನೋಡಿ, ಆ ಮಕ್ಕಳು ಯಾವಾಗಲೂ ತನ್ನ ತಂದೆ ತಾಯಿಗೆ ಅಂಟ್ಕೊಂಡಿರ್ತವೆ. ನಂಬ್ತೀರಾ? ಈಗ ನಾನು ಜಾಯ್ ಕರೆದೆ, ಯಾಕೆ ಬರ್ಲಿಲ್ಲ ಅವನು? ಅವ್ರ ಮಮ್ಮಿ ಪಕ್ಕದಲ್ಲೇ ಕೊಂಡಿರ್ತಾನೆ. ಯಾಕೆ? ಪೇರೆಂಟ್ಸ್ಗೆ ಮಕ್ಕಳದೇನಿದೆ? ಒಂದು ಬಂಧನ ಇದೆ, ಬಾಂಡೇಜ್ ಇದೆ. ಆ ಪ್ರೀತಿಯಲ್ಲಿ ಅಂಟ್ಕೊಂಡ್ರಿ. ತಾಯಿ ಮಗುವನ್ನು ಕಳ್ಸಕ್ ಇಷ್ಟಪಟ್ಟರು ಮಗು ಹೋಗುದಿಲ್ಲ. ಯಾಕೆ? ದಿಸ್ ಇಸ್ ದ ಕನೆಕ್ಷನ್, ದಿಸ್ ಇಸ್ ದ ಬಾಂಡೇಜ್. ಮಕ್ಕಳು ಅಪ್ಪ ಅಮ್ಮನ ಅಷ್ಟು ಏನ್ ಮಾಡಿರ್ತವೆ? ಅಂಟಿಕೊಂಡಿರ್ತಾವೆ. ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಯಾರನ್ನು ಕರೀತವೆ? ಬೆಡ್ಡಲ್ಲಿ ಎದ್ದ ತಕ್ಷಣ ಅಪ್ಪ ಅಮ್ಮ ಕಾಣಿಸ್ಲಿಲ್ಲ, ಮಕ್ಕಳು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಅಮ್ಮ ಅಪ್ಪ ಅಂತ. ಇದು ಚಿಕ್ಕ ಮಕ್ಕಳಲ್ಲಿರುವಂತ ಪ್ರೀತಿ. ನೀವ್ ಹೇಳ್ರಿ, ಎದ್ದ ತಕ್ಷಣ ಏನ್ ಮಾಡ್ತೀರಿ? ಅಪ್ಪನ ಹುಡುಕ್ತೀರಾ? ಅಥವಾ ಗಂಡ ಎಲ್ಲಿದ್ದಾನೆ, ಮಕ್ಕಳೆಲ್ಲಿದ್ದಾರೆ, ಹೆಂಡತಿ ಎಲ್ಲಿದ್ದಾಳೆ, ಇದನ್ನ ಹುಡುಕ್ತೀರಾ? ಸತ್ಯವಾಗಿ ಹೇಳ್ರಿ, ಇವತ್ತು ನಿಮ್ಮ ಬಾಂಡೇಜ್ ಫ್ಯಾಮಿಲಿ ಮೆಂಬರ್ ಜೊತೆಗೆ ಹೆಚ್ಚಿದೆಯೋ ದೇವ್ರ ಜೊತೆಗೆ ಹೆಚ್ಚಿದೆಯೋ? ನಾನು ಹೇಳೋದು ಸುಳ್ಳಲ್ಲ. ಮಗುವಿನಂತೆ ಆಗೋದು ಅರ್ಥ ಏನು ಗೊತ್ತು? ದೇವ್ರು ಬಯಸ್ತಿದ್ದಾನೆ ಇವರೆಲ್ಲರೂ ಚಿಕ್ಕ ಮಕ್ಕಳಂತೆ ಆಗಲಿ, ಎವ್ರಿ ಡೇ ನನ್ನನ್ನು ಬಯಸಲಿ, ಅಪ್ಪ ಅಪ್ಪ ಅಂತ ನನ್ನನ್ನು ಬಯಸಲಿ ಅಂತ ದೇವ್ರು ಎದುರು ನೋಡ್ತಿರ್ತಾನೆ. ಬಟ್ ನಮಗೆ ಎದ್ದ ತಕ್ಷಣ ದೇವ್ರ ನೆನಪಾಗುವುದೇ ಇಲ್ಲ. ಕೆಲವರಿಗೆ ನೆನಪೇ ಆಗುವುದಿಲ್ಲ, ಭಾನುವಾರ ಅಷ್ಟೇ ನೆನಪಾಗ್ತದೆ. ಕೆಲವರು ಬೈಬಲ್ ಅನ್ನು ಮುಟ್ಟಿರುವುದೇ ಇಲ್ಲ. ಇಲ್ಲಿ ಸಂಡೆ ಮಾತ್ರ ಬಂದ ತಕ್ಷಣ ದೇವ್ರ ನೆನಪಾಗ್ತಾನೆ. ನಾನು ಹೇಳ್ರಿ, ನೀವು ನಿಜವಾಗಿ ಯಾವ ಮಕ್ಕಳಂಗಿದ್ದೀರಿ ಹೇಳ್ರಿ? ನನ್ನ ಹೇಳ್ರಿ, ನೀವು ದೇವರನ್ನ ಅಷ್ಟು ಪ್ರೀತಿಸ್ತೀರಾ? ಹಾಗಾಗಿ ಮಕ್ಕಳಲ್ಲಿ ಏನಿದೆ? ಚಿಕ್ಕ ಮಕ್ಕಳು ಅಪ್ಪ ಅಮ್ಮನನ್ನ ಬಹಳ ಪ್ರೀತಿಸ್ತಾರೆ. ನೀವು ಸಹ ಏನ್ ಮಾಡ್ಬೇಕು? ಯಾರನ್ನು ಪ್ರೀತಿಸ್ಬೇಕು? ಯಾರನ್ನ? ಪರಲೋಕದ ತಂದೆಯಾದ ದೇವರನ್ನ. ಓಕೆ, ಎರಡನೇದಾಗಿ ನಾವು ನೋಡೋಣ, ಮಕ್ಕಳು ತಂದೆ ತಾಯಿಗಳ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟಿರ್ತಾರೆ. ನಂಬ್ತೀರಾ? ಏನೇ ಹೇಳಿ, ತಂದೆ ತಾಯಿ ಏನೇ ಹೇಳಿದ್ರು ಮಕ್ಕಳು ನಂಬ್ತಾರೆ. ಮಗ ಮೇಲಿಂದ ಜಂಪ್ ಮಾಡಿ ನಾನು ಹಿಡಿತೀನಿ ಅಂದ್ರೆ ಮಕ್ಕಳು ಜಂಪ್ ಮಾಡ್ತಾರಿಲ್ರಿ. ಯಾಕೆ? ಸಂಪೂರ್ಣವಾದ ನಂಬಿಕೆ ಯಾರ ಮೇಲಿದೆ? ಅಪ್ಪ ಅಮ್ಮನ ಮೇಲಿದೆ. ಇವತ್ತು ನಿಮಗೆ ಮೇಲಿಂದ ದೇವ್ರ ಜಿಗಿ ನಾನು ಹಿಡಿತೀನಿ ಅಂದ್ರೆ ಏನ್ ಮಾಡ್ತೀರಿ? ಮಾಡ್ತೀರಿ ಸರ್? ನಾನು ಯಾಕೆ ಹೇಳ್ತಿದ್ದೀನಿ, ಮಕ್ಕಳಿಗೂ ನಮಗಿರುವ ವ್ಯತ್ಯಾಸ.
ಮಕ್ಕಳು ಪರಿಪೂರ್ಣವಾಗಿ ದೇವರನ್ನ ತಂದೆ ತಾಯಿಗಳು ನಂಬುತ್ತಾರೆ. ನೀವು ಅದು ಹೇಳಿದ್ನಲ್ಲ, ಮಕ್ಕಳಿಗೆ ಈ ಗಿಡದಲ್ಲಿ ಹಣ ಬರ್ತದಂದ್ರೆ ಮಕ್ಕಳು ನಂಬ್ತಾರೆ. ನನ್ನ ಮಗ ಸಣ್ಣವನಿದ್ದಾಗ ಅವನಿಗೆ ಗೊತ್ತಿಲ್ಲ ಬ್ಯಾಂಕಲ್ಲಿ ಹಣ ಇದ್ರೆ ಮಾತ್ರ ATM ಅಲ್ಲಿ ಬರ್ತದಂತ. ನಾನು ಯಾವಾಗ ಅವನನ್ನು ಕರ್ಕೊಂಡು ಹೋಗ್ತಿದ್ದೆ, ನನ್ನ ಜೊತೆಗೆ ಹೋಗುವಾಗ ATM ಅಲ್ಲಿ ಡ್ರಾ ಮಾಡ್ಲಿಕ್ಕೆ. ಒಂದ್ ದಿವಸ ನಾನು ಹೇಳಿದೆ, ಮಗ ಈ ಕಾರ್ಡ್ ಇದ್ರೆ ಎಲ್ಲ ಕಡೆ ಅಡ್ಡಾಡಬಹುದು ಅಂತ ಹೇಳಿದ್ದೆ ಅಷ್ಟೇ. ಆದ್ರೆ ಕಾರ್ಡಲ್ಲಿ ಹಣ ಇರೋದು ಗೊತ್ತಿಲ್ಲ ಅವನಿಗೆ. ಒಂದ್ ದಿವಸ ಏನಾಯ್ತು, ಅವನಿಗೆ ಏನೋ ಬೇಕಾಯ್ತು. ಮಗ ನನ್ನ ಹತ್ರ ಹಣ ಇಲ್ಲ. ಹಣ ಇಲ್ಲ ಡ್ಯಾಡಿ, ಕಾರ್ಡ್ ಇದೆಯಲ್ಲ. ಏನು ಕಾರ್ಡ್ ಇದೆಯಲ್ಲ ಸಾಕು ಅಂದ್ರೆ ಅವಂದೇನು, ಕಾರ್ಡ್ ಇದ್ರೆ ಆಯ್ತು, ATM ಹೋದ್ರೆ ಹಣ ಬಂದ್ಬಿಡ್ತದೆ ಅಂತ. ಯಾಕೆ ಅವನಿಗೆ ಹಂಗೆ ಹೇಳಿದ್ವಿ, ಅದನ್ನೇ ನಂಬಿದ್ರು. ಈಗ ನೀವು ನಂಬ್ತೀರಾ? ಕಾರ್ಡ್ ಇದ್ರೆ ಸಾಕು ಹೋಗ್ರಿ ಅಂತೀರಾ? ಯಾಕೆ? ನಿಮ್ಗೆ ಗೊತ್ತಿದೆ. ಸೇಮ್ ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಹೆಂಗೆ ತಂದೆ ತಾಯಿಗಳನ್ನ ಅವರು ಬ್ಲೈಂಡ್ ಆಗಿ ಕುರುಡರಾಗಿ ನಂಬ್ತಾರೋ ಹಂಗೆ ನೀವು ಪರಲೋಕದ ದೇವರನ್ನ ನಂಬ್ರಿ. ಅದೇ ವಿಶ್ವಾಸ ನಿಮಗಿರ್ಲಿ. ಮಕ್ಕಳಿಗೆ ಏನ್ ಅಪ್ಪ ಅಮ್ಮ ಹೇಳ್ತಾರೋ ಅದನ್ನ ನಂಬ್ತಾವೆ. ಮಗ ಆ ಕೋಣೆ ಒಳಗೆ ಹೋಗ್ಬೇಡ, ಅಲ್ಲಿ ದೆವ್ವ ಇದೆ ಅಂತ ಹೇಳ್ರಿ, ಏನ್ ಮಾಡ್ತಾವ? ಹೋಗುದೇ ಇಲ್ಲ, ಅದ್ರ ಹತ್ರನ ಹೋಗುದಿಲ್ಲ. ಯಾಕೆ? ಅಪ್ಪ ಅಮ್ಮ ನಂಬಿರ್ತಾರೆ. ನೀವು ಸುಳ್ಳು ಹೇಳಿದ್ರು ಅವು ಸತ್ಯ ಅಂತ ನಂಬ್ತಾರೆ. ಇವತ್ತು ಪರಲೋಕ ದೇವರು ಸುಳ್ಳು ಹೇಳುವುದಿಲ್ಲ, ಸತ್ಯವನ್ನೇ ಹೇಳ್ತಾರೆ. ಸತ್ಯವನ್ನು ಹೇಳಿದ್ರು ಆ ಪರಲೋಕ ದೇವರ ಮೇಲೆ ನಮಗೆ ವಿಶ್ವಾಸ ಇಲ್ಲ. ದೇವರು ನಮಗೆ ಹೇಳ್ತಾರೆ, ಮಗನೇ ಚಿಂತಿಸಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಆದ್ರೂ ಚಿಂತಿಸ್ತೇವೆ. ಯಾಕೆ? ದೇವರ ಮೇಲೆ ನಂಬಿಕೆ ಇಲ್ಲ. ದೇವರು ವಾಗ್ದಾನ ಮಾಡಿದ್ದಾರೆ, ಸಾವಿರಾರು ವಾಗ್ದಾನ ನಮಗಾಗಿ ಇದೆ. ಆದ್ರೂ ನೋ. ಆ ಫ್ಲೈಟ್ ಎಕ್ಸಾಂಪಲ್ ಕೇಳಿದ್ವಿ ನಾವು, ಹೌದಾ? ಅಪ್ಪನ ಮೇಲೆ ಅಷ್ಟು ನಂಬಿಕೆ, ಏನಾದ್ರೂ ತೊಂದರೆ ಇಲ್ಲ, ನನ್ನ ಅಪ್ಪ ನನ್ನನ್ನು ಸೇಫ್ ಆಗಿ ಲ್ಯಾಂಡ್ ಮಾಡ್ತಾನೆ, ಅವಾಗ ಚಿಂತೆ ಇಲ್ಲ ಮಕ್ಕಳಿಗೆ. ಇವತ್ತು ನಮಗೆ ನನ್ನ ಅಪ್ಪ ಪೈಲಟ್ ಓಡಿಸ್ತಿಲ್ರಿ, ಇಡೀ ಬ್ರಹ್ಮಾಂಡವನ್ನು ಓಡಿಸ್ತಿದ್ದಾನೆ. ಜಗತ್ತೇ ನನ್ನ ದೇವರ ಕೈಯಾಗಿದೆ, ಸೃಷ್ಟಿ ನನ್ನ ದೇವರ ಕೈಯಾಗಿದೆ. ಆ ದೇವರು ಹೇಳ್ತದೆ, ಮಗನೇ ಮಗಳೇ ಚಿಂತಿಸಬೇಡ, ನಾನೇನು ಸಂಗಡ ಇದ್ದೇನೆ. ಇಷ್ಟು ಹೇಳಿದ್ರು ಚಿಂತೆ ಮಾಡೋದು ಮಾತ್ರ ಬಿಡೋದಿಲ್ಲ. ಚಿಂತೆ ಇದು ಏನ್ ಹೇಳ್ತದೆ ಅಂದ್ರೆ, ನಿನಗೆ ದೇವರ ಮೇಲೆ ವಿಶ್ವಾಸ ಇಲ್ಲ. ನೆಕ್ಸ್ಟ್, ಮಕ್ಕಳಲ್ಲಿರುವಂತ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಆದ ಗುಣ ಏನು ಗೊತ್ತಾ? ಬಹಳ ಸುಲಭವಾಗಿ ಕ್ಷಮಿಸ್ತಾವು, ಕಷ್ಟಪಡುದಿಲ್ಲ ಕ್ಷಮಿಸಲಿಕ್ಕೆ. ಹೌದಾ? ನಾವು ಕ್ಷಮಿಸ್ತೇವೆ, ಬಟ್ ಕಷ್ಟ ಆಗ್ತದೆ ಕ್ಷಮಿಸ್ಲಿಕ್ಕೆ, ಬಹಳ ಕಷ್ಟ ನಮಗೆ. ಮಕ್ಕಳು ಬಹಳ ಜಗಳ ಆಡ್ತಾರ್ರಿ, ನೋಡಿರಾ? ಜಗಳಾಡೋದಿಲ್ಲ. ಒಂದು ಮನೆಗೆ 2 ಮಕ್ಕಳು ಇದ್ಬಿಟ್ರೆ ನನಗೆ ಭಾಳ ಹೇಳ್ತಾರೆ, ನೀವು ಭಾಳ ಲಕ್ಕಿ ಪಾಸ್ಟರ್. ಯಾಕೆ? ಒಬ್ಬನೇ ಮಗ, ಜಗಳಾಡೋರು ಇಲ್ಲೇ ಇಲ್ಲ. ನಮ್ಮ ಮನ್ಯಾಗ ನೋಡ್ಬೇಕ್ರಿ, ಈ ಮಕ್ಕಳು ಹೊಡೆದಾಡ್ತವೆ, ಜಗಳಾಡ್ತವೆ, ಒಬ್ರಿಗೊಬ್ರು ಅಳ್ತಾವೆ. ಆದ ರಾತ್ರಿ ಇಬ್ರು ಸೇರೆ ಮಲಗ್ತಾವೆ. ಒಬ್ರು ಇಲ್ಲಾಂದ್ರೆ ಒಬ್ಬರು ನಿದ್ರೆ ಬರುದಿಲ್ಲ ರಾತ್ರಿ. ಅಣ್ಣ ಇಲ್ಲಾಂದ್ರೆ ತಮ್ಮಗೆ ನಿದ್ರೆ ಬರೋದು, ತಮ್ಮ ಇದ್ರೆ ಅಣ್ಣಗೆ ನಿದ್ರೆ ಬರೋದಿಲ್ಲ. ಅಕ್ಕ ಇಲ್ಲಾಂದ್ರೆ ತಂಗಿಗೆ ನಿದ್ರೆ ಬರೋದು, ತಂಗಿ ಇಲ್ಲ ಅಕ್ಕನೇ. ಅದು ಜಗಳ ಆಡೋದಿಲ್ಲ ಇಬ್ರು. ಎಷ್ಟೇ ಜಗಳ ಆಡಿದ್ರು, ಎಷ್ಟೇ ಫೈಟ್ ಮಾಡಿದ್ರು, ಕೇಕಿಗಾಗಿ ಜಗಳ ಆಡ್ತಾವೆ. ಹೌದಾ? ಅಪ್ಪ ಏನಾದ್ರು ಹೊಸ ಬಟ್ಟೆ ತಗೊಂಬಂದ್ರೆ ಹೊಸ ಬಟ್ಟೆಗೆ ಜಗಳ ಆಡ್ತಾವೆ, ಆಟಿಕೆ ಸಾಮಾನಿಗಾಗಿ ಜಗಳ ಆಡ್ತಾವೆ, ಎಲ್ಲಕ್ಕೂ ಜಗಳ ಆಡ್ತಾರೆ. ಆದ್ರೆ ದ್ವೇಷ ಇಲ್ಲ. ಈಸಿಯಾಗಿ ಏನ್ ಮಾಡ್ತಾವ ಅವು? ಕ್ಷಮಿಸ್ತಾವ. ಇವತ್ತು ದೇವರು ಏನ್ ಹೇಳೋದೇನು ಗೊತ್ತಾ? ಹೀಗೆ ನೀವಾಗ್ರಿ, ಹೀಗೆ ನೀವಾಗ್ರಿ, ಕ್ಷಮಿಸ್ರಿ. ಎಷ್ಟು ದಿನ ಇಟ್ಕೊಂಡು ಕುಂದಿರ್ತೀರಿ ಒಳಗೆ? ನಿಮ್ಗೆ ಗೊತ್ತಾ, ಕ್ಷಮಿಸದೆ ಇರುವುದು ಒಂದು ಪಾಯ್ಸನ್. ಮೊದಲು ಆ ವಿಷಯ ನಿನ್ನಿಂದ ತೆಗೆದುಹಾಕೋದು ಅರ್ಥನೇ ಅವನು ಮಾಡಿದಂತ ವಂಚನೆ, ಮೋಸ, ಸಿಟ್ಟು, ಕೋಪ ಇವನ್ನೆಲ್ಲ ತೆಗೆದು ಹಾಕಿದ್ರೆ ನಿನ್ನಿಂದ ವಿಷ ತೆಗೆದು ಹಾಕ್ತೀಯ. ಅವಾಗ ನೀನ್ ಸಾಯೋದಿಲ್ಲ. ಮಕ್ಕಳು ಏನ್ ಮಾಡ್ತವೆ? ಈಸಿಯಾಗಿ ಕ್ಷಮಿಸ್ತವೆ, ತಕ್ಷಣ ಫ್ರೆಂಡ್ಸ್ ಆಗ್ತವೆ. ಜಗಳಾಡ್ತವೆ, ತಕ್ಷಣ ಫ್ರೆಂಡ್ಸ್ ಆಗ್ತವೆ. ಇದೇ ನೀವಾಗ್ರಿ. ದೇವರು ಬಯಸ್ತಿದ್ದಾರೆ. ದೇ ಫರ್ಗಿವ್ ಈಸಿಲಿ. ಈಸಿಲಿ ಅನ್ನೋದೇ ಯಾಕೆ ಬರ್ದಿದ್ದೇನೆಂದ್ರೆ, ಅದು ಇಂಪಾರ್ಟೆಂಟ್. ಬರೀ ಕ್ಷಮಿಸುವುದಿಲ್ಲ, ಅವು ಬಹಳ ಸುಲಭವಾಗಿ ಕ್ಷಮಿಸ್ಬಿಡ್ತಾವೆ. ಆಯ್ತು ಹೋಗ್ಬಿಡ ಅಂದ್ಬಿಡ್ತಾರೆ. ಒಂದು ಚಾಕ್ಲೇಟ್ ಕೊಟ್ರೆ ಮುಗೀತು. ನಿಮಗೆ ಚಾಕ್ಲೇಟ್ ಅಲ್ಲ, ಆಸ್ತಿ ಬರೆದು ಕೊಟ್ಟರು ಕ್ಷಮಿಸುವುದಿಲ್ಲ. ಒಂದು ಸಾರಿ ರೆಡ್ ಹ್ಯಾಂಡ್ ಆಗಿ ಸ್ತ್ರೀ ಸಿಕ್ಕಾಗ
ಧರ್ಮಶಾಸ್ತ್ರದ ಪ್ರಕಾರ ಅವಳ ಅಪರಾಧಿ. ಯಾಕೆಂದ್ರೆ ಅವಳು ಇನ್ನು ಧರ್ಮಶಾಸ್ತ್ರ ಅಡಿಯಲ್ಲಿ ಜೀವಿಸ್ತಾ ಇದ್ದಾಳೆ. ಧರ್ಮಶಾಸ್ತ್ರದ ಪ್ರಕಾರದ ನ್ಯಾಯ, ಪರಿಸಾರ ಹೇಳುವುದರಲ್ಲಿ ಯಾವ ಸುಳ್ಳಿಲ್ಲ. ಬೈಬಲ್ ಸ್ಪಷ್ಟ ಹೇಳ್ತದೆ, ಯಾರಾದ್ರೂ ವ್ಯಭಿಚಾರ ಮಾಡುವಾಗ ಸಿಕ್ಕಿ ಬಿದ್ರೆ ಅವಳನ್ನು ಕಲ್ಲಿಸೋದು ಕೊಲ್ರಿ ಅಂತ ಬೈಬಲ್ ಹೇಳುತ್ತದೆ. ಅದು ಸ್ಪಷ್ಟತೆ. ಅದನ್ನೇ ಅವ್ರು ಸಿಕ್ಕಿಕೊಂಡ್ಲು. ಶಾಸ್ತ್ರಿಗಳದ್ದು ಏನು ಮಿಸ್ಟೇಕ್ ಇಲ್ಲ. ಯೇಸು ಸ್ವಾಮಿ ಶಾಸ್ತ್ರಿಗಳೆಲ್ಲ ಬಂದು ಈಗ ಯೇಸು ಏನ್ ಹೇಳ್ತಾರೆ ನೋಡೋಣ. ಬೈಬಲ್ ವಿರೋಧವಾಗಿ ಮಾತಾಡ್ತಾನ ನೋಡೋಣ. ಬೈಬಲ್ಗೆ ವಿರೋಧವಾಗಿ ಮಾತಾಡ್ತಾನ ನೋಡೋಣ ಅಂತ ಹೇಳಿ ಒಂದೇ ಮಾಡಿದ್ರು. ಈಗ ಹೇಳು ಏನ್ ಮಾಡೋಣ. ಯೇಸು ಏನ್ ಮಾಡಿದ್ರು? ನೆಲದ ಮೇಲೆ ಕೂತ್ಕೊಂಡು ಬರೀಲಿಕ್ಕೆ ಪ್ರಾರಂಭಿಸಿದ್ರು. ಏನಂತ ಅದನ್ನ ಹೇಳಿದ್ರು. ಬಟ್ ಬರೆಯುವಾಗ ಬೈಬಲಲ್ಲಿ ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅವ್ರೇನ್ ಮಾಡ್ರಿ, ಕಲ್ಲೆಸಿರಿ ಅಂತ ಹೇಳ್ತಿದ್ರು. ಬಟ್ ಯೇಸುವಿನಲ್ಲಿ ಪಾಪ ಇತ್ತ? ಹಂಗಾದ್ರೆ ಅದಕ್ಕೆ ಯಾರು ಕ್ವಾಲಿಫೈ? ಈಗ ಕಲ್ಲು ಹೊಡಿಲಿಕ್ಕೆ ಯಾರು ಕ್ವಾಲಿಫೈ? ಯಾರು ಕಲ್ಲು ಎಸಿಬಹುದು? ಈಗ ಯೇಸು ಅವಳನ್ನ ಕಲ್ಲೆಸುದು ಕೊಲ್ಲಲಿಕ್ಕೆ ಆತ 100% ಅರ್ಹನಾಗಿದ್ದಾನೆ. ಯಾಕೆ? ಅವನಲ್ಲಿ ಒಂದು ಪಾಪ ಇಲ್ಲ. ಆದ್ರೆ ಕುತ್ಕೊಂಡು ಹೇಳ್ತಾ ಇದ್ದಾನೆ, ಲಾರ್ಡ್ ಐ ಫಾರ್ಗಿವ್ ಹರ್, ನಾನು ಅವಳನ್ನು ಕ್ಷಮಿಸ್ತೇನೆ. ಕ್ಷಮಿಸ್ರಿ. ಮಕ್ಕಳು ಬೇಗನೆ ಕ್ಷಮಿಸ್ತಾವೆ. ಬೇಗನೆ ಅಷ್ಟೇ ಅಲ್ಲ, ಸುಲಭವಾಗಿ ಕ್ಷಮಿಸ್ತಾವೆ. ನೀವು ಹಾಗೆ ಕ್ಷಮಿಸ್ರಿ. ನೆಕ್ಸ್ಟ್ ಏನ್ ಗೊತ್ತಾ? ಚಿಲ್ಡ್ರನ್ಸ್ ಆರ್ ಡಿಪೆಂಡೆಂಟ್. ಏನ್ ಹೇಳ್ರಿ? ಮಕ್ಕಳು ತಂದೆ ತಾಯಿಗಳ ಮೇಲೆ ಅವಲಂಬಿಸಿರ್ತಾರೆ. ತಮ್ಮ ಸಾಮರ್ಥ್ಯ, ತಮ್ಮ ಬಲದ ಮೇಲೆ ಯಾವ ಅವಲಂಬನೆ ಅವಾಗಿರುವುದಿಲ್ಲ. ಕಂಪ್ಲೀಟ್ ಟ್ರಸ್ಟ್, ಸಂಪೂರ್ಣವಾದ ಅವಲಂಬನೆ. ಯಾರಿಗೆ? ಯಾರ ಮೇಲೆ? ತಂದೆ ತಾಯಿಗಳ ಮೇಲೆ. ಒಂದು ವಾಕ್ಯ ಓದೋಣ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯಕ್ಕೆ 5ನೇ ವಚನ ಓದಮ್ಮ. ನೋಡ್ರಿ, ಇದು ನೋಡ್ರಿ 7ನೇ ವಚನ. ಯಾವನು ದೇವರ ಮೇಲೆ ನಂಬಿಕೆ ಇಟ್ಟಿರ್ತಾನೋ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಅರ್ಥ ಏನು ಗೊತ್ತಾ? ಭರವಸೆ. ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಬರ್ತದೆ, ಅದನ್ನ ಅದು ಓದ್ತೇನೆ ನಾನು. ದ ಮ್ಯಾನ್ ಹೂ ಡಿಪೆಂಡೆಂಟ್ ಆನ್ ಗಾಡ್. ದೇವರ ಮೇಲೆ ಭರವಸೆ ಬರೆದಿಲ್ಲ, ಬೈಬಲ್ ಇಂಗ್ಲಿಷ್ ಅಲ್ಲಿ ಬರ್ತದೆ. ದ ಮ್ಯಾನ್ ಹೂ ಡಿಪೆಂಡೆಂಟ್ ಆನ್ ಗಾಡ್. ದೇವರ ಮೇಲೆ ಯಾರು ಅವಲಂಬಿಸಿರ್ತಾನೋ ಅವನೇ ಧನ್ಯನು. ತನ್ನ ತೋಳು ಬಲದ ಮೇಲೆ, ತನ್ನ ಆಸ್ತಿ ಮೇಲೆ, ತನ್ನ ಹಣದ ಮೇಲೆ, ತನ್ನ ಬಿಸ್ನೆಸ್ ಮೇಲೆ, ತನ್ನ ಕೆಲಸದ ಮೇಲೆ ಅವಲಂಬಿಸಬೇಡ್ರಿ. ಅವಲಂಬಿಸಿದ್ರೆ ಬೈಬಲ್ ನೀವು ಶಾಪಗ್ರಸ್ತರು. ಡೋಂಟ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್. ನಿನ್ನ ಮೇಲೆ ನೀನು ಅವಲಂಬಿಸಬೇಡ. ಇವನ್ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ತಂದೆ ತಾಯಿಗಳ ಮೇಲೆ ಅವಲಂಬಿಸಬೇಡ್ರಿ. ನಿಮಗೆ ದೇವರು ಕೊಟ್ಟಂತ ಯಾವುದೇ ವಸ್ತುಗಳಿದ್ರು ಅದ್ರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಕೊಟ್ಟಂತ ದೇವರ ಮೇಲೆ ಅವಲಂಬಿತರಾಗ್ರಿ. ಇವತ್ತು ಆರೋಗ್ಯ ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಟ್ಯಾಲೆಂಟ್ ಯಾರು ಕೊಟ್ಟಿದ್ದಾರೆ? ಕೆಲಸ ಯಾರು ಕೊಟ್ಟಿದ್ದಾರೆ? ವ್ಯಾಪಾರ ಯಾರು ಕೊಟ್ಟಿದ್ದಾರೆ? ಎಲ್ಲ ಕೊಟ್ಟವ್ರು ದೇವರು. ದೇವರ ವಾಕ್ಯ ಹೇಳ್ತದೆ, ಕೊಟ್ಟವನ ಮೇಲೆ ಭರವಸೆ ಇಡ್ರಿ, ವಸ್ತುಗಳ ಮೇಲೆ ಬೇಡ. ತಂದೆ ತಾಯಿಗಳ ಮೇಲೆ ಮಕ್ಕಳು ಇಷ್ಟು ಭರವಸೆ ಇರ್ತದೆ ಅಂದ್ರೆ ಪೂರ ಡಿಪೆಂಡ್. ಅವರು ತಮ್ಮ ಬಲದ ಮೇಲೆ ಯಾವ ಡಿಪೆಂಡೆಂಟ್ ಇಲ್ಲ. ಯಾರಾದ್ರೂ ಹೊಡೆದ್ರೆ ಫಸ್ಟ್ ಬಾಯಲ್ಲಿ ಬರೋದು ಅಮ್ಮ, ಯಾರಾದ್ರೂ ಬೈದ್ರೆ ಫಸ್ಟ್ ಬಾಯಲ್ಲಿ ಬರೋದು ಅಪ್ಪ. ಯಾಕೆ? ದೇ ಆರ್ ವೀಕ್. ಅವರು ಬಲಹೀನರು. ಅವರಿಗೆ ಇನ್ನೊಬ್ಬರ ಮೇಲೆ, ಇನ್ನೊಬ್ಬರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ಇನ್ನೊಬ್ಬರೊಟ್ಟಿಗೆ ಹೋರಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ. ಅವ್ರು ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ? ಅಪ್ಪ ಅಮ್ಮ. ಜಗಳ ಆದ್ರೆ ಸೀದಾ ಅಪ್ಪ ಕರ್ಕೊಂಡ್ ಬರ್ತಾರೆ, ಅಮ್ಮನ ಕರ್ಕೊಂಡ್ ಬರ್ತಾರೆ. ಯಾಕೆ? ನನ್ನಿಂದ ಆಗುದಿಲ್ಲ ಸ್ವಾಮಿ, ನೀನ್ ಬಾ. ಅಪ್ಪ ಡ್ಯಾಡಿ ನೀನ್ ಬಾ. ಮಕ್ಕಳು ಅಳತೆ ಮನೆಗೆ ಬರ್ತಾರೆ. ಯಾಕೆ? ಅವ ನನಗೆ ಬೈದ, ಅವ ನನಗೆ ಹೊಡೆದ. ಹೌದಾ? ಹೌದಾ? ರಿಪೋರ್ಟ್ ಯಾರಿಗೆ ಮಾಡ್ತವೆ? ಮಕ್ಕಳು ಬಾತ್ರೂಮ್ ಹೋಗುವಾಗಲೂ ಅಪ್ಪ ಅಮ್ಮಗೆ ಹೇಳಿ ಹೋಗ್ತವೆ. ನೀವ್ ಹೇಳ್ರಿ,
ಎಲ್ಲ ಟೈಮಲ್ಲಿ ದೇವರ ಬಳಿಗೆ ಹೋಗ್ತೀರಾ? ನೋ. ಫಸ್ಟು ನಮ್ಮ ಸಾಮರ್ಥ್ಯದಿಂದ ನಾವು ಪ್ರಯತ್ನ ಪಡ್ತೇವೆ, ನಮ್ಮ ಬಲದಿಂದ ಪ್ರಯತ್ನ ಪಡ್ತೇವೆ, ನಮಗಿರೋ ಇನ್ಫ್ಲುಯೆನ್ಸ್ಲಿಂದ ಪ್ರಯತ್ನ ಪಡ್ತೇವೆ, ಹಣಬಲದಿಂದ ಪ್ರಯತ್ನ ಪಡ್ತೇವೆ. ಎಲ್ಲ ಫೇಲ್ ಆದಾಗ ಲಾಸ್ಟಿಗೆ ಪಾದ ಹಿಡಿತೀವಿ ಯಾರ್ದು? ಫಸ್ಟ್ ಈಸಿ. ದೊಡ್ಡ ರೋಗ ಬಂತಂತ ತಿಳ್ಕೊಡ್ರಿ, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಎಲ್ಲ ಖರ್ಚು ಮಾಡ್ತೀರಿ. ಡಾಕ್ಟರ್ ಕೈ ಬಿಟ್ಟ ಮೇಲೆ ಯಾರ ಕೈ ಹಿಡಕ್ ಹೋಗ್ತೀರಿ? ಈಗ ದೇವ್ರೇ ಅವನೇ ಹೇಳ್ಬಿಡ್ತಾನೆ ಲಾಸ್ಟಿಗೆ. ದೇವರೇ ಬಿಟ್ಟು ಬಿಟ್ಟೇವ್ರಿ, ನಮ್ಮ ಪ್ರಯತ್ನ ನಾವು ಮಾಡೇವಿ, ಉಳಿದಿದ್ದು ಯಾರ್ದೀಗ? ಆವಾಗ ದೇವ್ರ ನೆನಪು. ನೋ, ಡಿಪೆಂಡ್ 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 ಆನ್ ಯಾರ ಮೇಲೆ ಆಗ್ರಿ? ದೇವರ ಮೇಲೆ ಡಿಪೆಂಡ್ ಆಗ್ರಿ, ದೇವರ ಮೇಲೆ ಅವಲಂಬಿಸ್ರಿ. ಎಲ್ಲಿವರೆಗೂ ದೇವರ ಮೇಲೆ ಅವಲಂಬಿಸ್ತಿರ್ತೀರಿ? ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಯಾರು ದೇವರ ಮೇಲೆ ಅವಲಂಬಿಸಿರ್ತಾನೋ ಅವನು ಧನ್ಯನು. 8ನೇ ವಚನ ಓದೋಣ. ಓಕೆ. ದೇವರ ವಾಕ್ಯ ನೋಡ್ರಿ, ದೇವರ ಮೇಲೆ ಅವಲಂಬಿತನಾದಂಥ ವ್ಯಕ್ತಿ ಹೆಂಗಿರ್ತಾನೆ? ಅವನು ನೀರಾವರಿಯಲ್ಲಿ ನೆಡಲ್ಪಟ್ಟ ಮನುಷ್ಯನಾಗಿರ್ತಾನೆ, ಕೊರತೆ ಇರುವುದಿಲ್ಲ ನೀರಿಂದು. ಓಕೆ, ಅಷ್ಟೇ ಅಲ್ಲ, ಅವನ ಬಗ್ಗೆ ಮಾತಾಡ್ತದೆ, ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿಕೊಂಡಂತ ವ್ಯಕ್ತಿಯಾಗಿರ್ತಾನೆ. ಹೊಳೆಯ ಪಕ್ಕದಲ್ಲಿ ಬೇರುಗಳು ಒಣಗುವುದಿಲ್ಲ. ಹೌದಾ? ನೆಕ್ಸ್ಟ್ ಹೇಳ್ತದೆ ಏನು? ಧಗೆಗೆ ಭಯಪಡದೆ. ಎದಕ್ಕೆ ಧಗೆ ಅಂದ್ರೇನು? ಬೆಂಕಿ. ಬೆಂಕಿಗೆ ಭಯ ಇಲ್ಲ. ಯಾಕೆ? ಬೇರೆಲ್ಲಿದೆ? ಬೇರೆಲ್ಲಿದೆ? ಹೊಳೆಯ ದಡದಲ್ಲಿದೆ. ಹೊಳೆಯ ಪಕ್ಕದಲ್ಲೇ ಬೇರಿದ್ರೆ ಬೆಂಕಿ ಭಯ ಇರುವುದಿಲ್ಲ. ನಿಮ್ಗಿದು ಅರ್ಥ ಆಯ್ತಾ ಮೀನಿಂಗು? ದೇವರ ಮೇಲೆ ನೀನು ಡಿಪೆಂಡ್ ಆಗಿದ್ರೆ ನಿನ್ನ ಬೇರುಗಳು ದೇವರ ಕಡೆಗಿರ್ತದೆ. ಧಗೆ ಅಂದ್ರೆ ಈ ಲೋಕದಲ್ಲಿ ನಿಮಗೆ ಬರುವಂತ ಇಮ್ಮಿಡಿಯೇಟ್ ಅಟ್ಯಾಕ್, ಸ್ಪಾಟ್ ಅಟ್ಯಾಕ್ಗಳು, ಸಮಸ್ಯೆಗಳು, ಸಡನ್ ಆದ ಫೈನಾನ್ಷಿಯಲ್ ಕ್ರೈಸಿಸ್ಗಳು ಇವೆಲ್ಲ ಬರ್ತದೆ. ಬಟ್ ಇಂಥ ಸಮಯದಲ್ಲಿ ನೀನು ಭಯ ಪಡುವುದಿಲ್ಲ. ಯಾಕೆ? ನಿನ್ನ ಬೇರು ದೇವರ ಕಡೆಗಿರ್ತದೆ. ದೇವರು ಸುಡ್ಲಿಕ್ಕೆ ಬಿಡುವುದಿಲ್ಲ. ಹಸಿರು ಎಲೆಗಳು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ, ಅಂದ್ರೆ ಏನು? ಬರಗಾಲದಲ್ಲಿಯೂ, ಮಳೆ ಇರದೇ ಇರುವಂತ ಸಮಯದಲ್ಲಿಯೂ ದೇವರ ವಾಕ್ಯ ಹೇಳ್ತಾವ, ನಿಶ್ಚಿಂತೆಯಾಗಿ ಸದಾ ಫಲಿಸುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಯಾರಿಂದ ಮರ ಆಗ್ಲಿಕ್ಕೆ ಇಷ್ಟಪಡ್ತೀರಿ? ನಿಜವಾಗ್ಲೂ ಇಷ್ಟೇನಾ? ಇಷ್ಟೇ. ಯಾವ ಮರ ಇದು? ಮಳೆ ಆಗದಿದ್ರೂ ಫಲ ಕೊಡುವಂತ ಮರ, ಬೆಂಕಿ ಬಂದ್ರೂ ಸಹ ಫಲ ಕೊಡುವ ಮರ. ಯಾಕೆ? ಅದು ನೀರಿನ ಬಳಿಯಲ್ಲಿದೆ. ದೇವರ ವಾಕ್ಯ ಹೇಳ್ತದೆ, ನನ್ನ ಮೇಲೆ ಡಿಪೆಂಡ್ ಆಗು. ಎಂತ ಕೊರೋನಾ ಅಂತ 10 ರೋಗ ಬಂದರೂ ನಿನಗೇನಾಗೋದಿಲ್ಲ. ಟೆನ್ಷನ್ ಮಾಡಬೇಡ. ಯಾಕೆ? ನಾನು ನಿನ್ನನ್ನು ಕರೆದಿದ್ದೇನೆ, ನಿನಗೆ ಒದಗಿಸಿ ಕೊಡುವಂತ ನಾನಾಗಿದ್ದೇನೆ. ಅದಕ್ಕೋಸ್ಕರ ಪ್ರಿಯರೇ, ಮಕ್ಕಳು ಡಿಪೆಂಡೆಂಟ್ ಆಗಿರ್ತಾರೆ. ನೆಕ್ಸ್ಟ್, ಮಕ್ಕಳು ತುಂಬಾ ದೀನರಾಗಿರ್ತಾರೆ, ಹಂಬಲ್ ಆಗಿರ್ತಾವೆ. ಹೇಳ್ರಿ ಎಲ್ರಿಡ್ರಿ, ಅರ್ಥ ಏನು ಗೊತ್ತಾ? ತಗ್ಗಿಸಿಕೊಳ್ಳುವಿಕೆ ಅರ್ಥ ಏನು ಗೊತ್ತಾ? ಯಾವ ಮನುಷ್ಯ ತಗ್ಗಿಸಲ್ಪಟ್ಟಿರ್ತಾನೋ, ಮಕ್ಕಳು ನೋಡ್ರಿ, ತಂದೆ ತಾಯಿಗಳು ಏನೇ ಹೇಳಿದ್ರು ಆ ಮಾತನ್ನು ನಾವು ಕೇಳ್ತಾವೆ. ಹೌದಾ? ಕುತ್ಕೊಂಡು ಕೇಳ್ತಾವೆ, ಕೇಳಿದ್ದನ್ನ ಅದನ್ನೇ ಮಾಡ್ತಾವೆ, ವಿರೋಧ ಹೋಗುದಿಲ್ಲ. ದಿಸ್ ಇಸ್ ಕಾಲ್ಡ್ ಹಂಬಲ್ನೆಸ್. ದೀನತೆ ಅಂದ್ರೆ ಏನು ಗೊತ್ತಾ? ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅದನ್ನ ಶ್ರದ್ಧೆಯಿಂದ ಕೇಳಿ ಅದನ್ನೇ ಮಾಡ್ತಾರೆ. ನೀವು ನೋಡ್ರಿ, ಪಕ್ಕದ ಮನೆಗೆ ಎಲ್ಲಿ ಹೋಗ್ಬೇಡ ಅಂದ್ರೆ ಹೋಗುದಿಲ್ಲ, ಹೋಗ್ತಾವ? ರೋಡಲ್ಲಿ ಹೋಗ್ಬೇಡ ಅಂತ ಹೇಳ್ರಿ, ಹೋಗುದಿಲ್ಲ. ನೀವು ಏನ್ ಹೇಳ್ತೀರಿ ಅದನ್ನ ನಾವು ಮಾಡ್ತಾವೆ. ಯಾಕೆ? ಆ ಮಕ್ಕಳು ನಿಮ್ಮ ಮುಂದೆ ಅಷ್ಟು ತಗ್ಗಿಸಿಕೊಂಡಿರ್ತಾರೆ. ಅವು ನಿಮಗಿಂತ ದೊಡ್ಡವ್ರಂತ ಯಾವಾಗ ತಿಳ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ, ನಮ್ಮ ಡ್ಯಾಡಿ ಹಿಂಗೆ ಹೇಳಿದಾರೆ ನಾನು ಹೋಗುದಿಲ್ಲ, ನಮ್ಮ ಡ್ಯಾಡಿ ಹಿಂಗೆ ಹೇಳಿದಾರೆ ನಾನು ಮಾಡೋದಿಲ್ಲ. ವೈ? ಯಾಕೆಂದ್ರೆ ಅವ್ರ ದೃಷ್ಟಿಯಲ್ಲಿ ನೀವು ಶ್ರೇಷ್ಠರು, ಅವ್ರ ದೃಷ್ಟಿಯಲ್ಲಿ ನೀವು ದೊಡ್ಡವರು. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ದೇವರ ತ್ರಾಣವುಳ್ಳಸಲ್ಲಿ ತಗ್ಗಿಸಿಕೊ. ಜ್ಞಾನೋಕ್ತಿ 3:5 ಏನು?
ನೀನೇ ಬುದ್ಧಿವಂತ ಅಂತ ತಿಳ್ಕೊಳ್ಬೇಡ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ. ಕರ್ತನ ತ್ರಾಣ ಉಳ್ಳಸಲು ತಗ್ಗಿಸಿಕೊಂಡು ದೇವರ ಮೇಲೆ ಪೂರಾ ಭರವಸೆ ಇಡು. ಅರ್ಥ ಏನು? ನೀನು ತಗ್ಗಿಸಿಕೊ. ಎಲ್ಲಿ ವಿಧೇಯತೆ ಇದೆಯೋ ಅದು ತಗ್ಗಿಸಿಕೊಳ್ಳಿಕ್ಕೆ ತೋರಿಸ್ತದೆ. ಮಕ್ಕಳು ಅಪ್ಪ ಅಮ್ಮನ ಮಾತನ್ನು ನಾವು ಕೇಳ್ತಾವೆ, ಪ್ರಶ್ನೆ ಮಾಡೋದಿಲ್ಲ. ಪ್ರಶ್ನೆ ಮಾಡ್ತಾವ, ಯಾಕೆ ಹಿಂಗ್ ಮಾಡ್ಬೇಕು ನಾನು ಕೇಳ್ತಾವ? ನೋ, ದೇ ಜಸ್ಟ್ ಲಿಸನ್ ಅಂಡ್ ಒಬೇ. ಕೇಳ್ತವೆ, ಅದಕ್ಕೆ ವಿಧೇಯರಾಗ್ತವೆ. ಅದಕ್ಕಾಗಿ ನಂಗೆ ಟೈಮ್ ಇಲ್ಲ. ನಾನು ನಿಮ್ಗೆ ಒಂದೇ ಪ್ರಶ್ನೆ, ನೀವು ದೇವರ ಮುಂದೆ ದೀನರಾಗಿದ್ದೀರಾ? ನೀವು ದೇವರ ಮುಂದೆ, ಯಾವ ಮನುಷ್ಯನಿಗೆ ಕಲೀಲಿಕ್ಕೆ ಇಷ್ಟ ಇದೆಯೋ ಅದು ತೋರಿಸ್ತದೆ ಅವನಲ್ಲಿರೋ ದೀನತೆ. ನನಗೆ ಹೇಳೋ ಅವಶ್ಯಕತೆ ಇಲ್ರಿ, ನನಗೆಲ್ಲ ಗೊತ್ತಿದೆ, ಇದು ದೀನತೆ ಅಲ್ಲ. ಎಸ್, ನಾನು ಕಲೀಲಿಕ್ಕೆ ಇಷ್ಟಪಡ್ತೇನೆ, ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ನೀವೇನು ಹೇಳ್ತೀರ ಅದನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ದಿಸ್ ಈಸ್ ಕಾಲ್ಡ್ ಹಂಬಲ್ನೆಸ್. ಓಕೆ, ನಾನು ಫಾಸ್ಟಾಗಿ ಹೋಗ್ತೇನೆ. ನೆಕ್ಸ್ಟ್ ಯಾವುದು ಗೊತ್ತಾ? ಪ್ಯೂರ್ ಇಂಟೆನ್ಷನ್. ಪ್ಯೂರ್ ಇಂಟೆನ್ಷನ್ ಅಂದ್ರೆ ಶುದ್ಧವಾದಂತ, ಪವಿತ್ರವಾದಂತ ಉದ್ದೇಶ ಮಾತ್ರ ಮಕ್ಕಳಿಗಿರ್ತದೆ. ಕೆಟ್ಟ ಉದ್ದೇಶ ಎಂದಿಗೂ ಮಕ್ಕಳಲ್ಲಿ ಇರುವುದಿಲ್ಲ. ಉದಾಹರಣೆಗೆ ಅವರು ಮಿಸ್ಟೇಕ್ ಮಾಡುವಾಗಲೂ, ತಪ್ಪು ಮಾಡುವಾಗಲೂ ಕೆಟ್ಟ ಉದ್ದೇಶದಿಂದ ತಪ್ಪು ಮಾಡೋದಿಲ್ಲ, ಮಾಡ್ತಾವ? ಉದಾಹರಣೆಗೆ ಹೇಳ್ತೇನೆ, ಮನೆಯಲ್ಲಿರುವಂತ ಒಂದು ಟೇಬಲ್ ಮೇಲೆ ಗ್ಲಾಸ್ ಇಟ್ಟಿರ್ತೀನಿ. ಗ್ಲಾಸ್ ಅನ್ನು ಆಟ ಆಡುವಾಗ ಹೋಗಿ ಬೀಳಿಸ್ಬಿಡ್ತಾರೆ, ಒಡೆದು ಹೋಗ್ತದೆ. ಹೊಡಿತದ? ಹೇಳ್ರಿ, ಆ ಮಕ್ಕಳು ಒಡೆದ್ರು ಸಹ ನಾವು ಮಕ್ಕಳಿಗೆ ಜಾಸ್ತಿ ಹೊಡೆಯುವುದಿಲ್ಲ. ಯಾಕೆ? ಮಕ್ಕಳಿಗೆ ಅದು ಬೀಳಿಸಿ ಹಾಳು ಮಾಡ್ಬೇಕು ಅನ್ನುವಂಥ ಉದ್ದೇಶ ಇರುವುದಿಲ್ಲ, ಆದ್ರೆ ತಪ್ಪಾಗ್ತದೆ. ಈಗ ಅದನ್ನೇ ನೀವು ಕುತ್ಕೊಂಡು ಅಯ್ಯೋ ಬಿದ್ಬಿಡ್ತು ಕೈ ಜಾರಿ ಅಂದ್ರೆ ನಂಬ್ತಾರೆ ಯಾರಾದ್ರು? ಯಾಕೆ ಹೇಳ್ರಿ? ನೀವು ಕೈ ಜಾರಿ ಬೀಳಿಸಿದ್ರು ನಿಮ್ಮ ಉದ್ದೇಶ ಏನಾಗಿರ್ತದೆ? ಇದು ಇವತ್ತು ಹೊಡಿಬೇಕಂತ ಇರ್ತದೆ. ಅದಕ್ಕಾಗಿ ನೀವು ಏನ್ ಮಾಡ್ತೀರಿ? ಬೇಕಂತಲೇ ಕೈ ಜಾರಿಸಿ ಬಿಡಿಸ್ತೀರಿ. ಬೈ ಮಿಸ್ಟೇಕ್ ಮಾಡಿದ್ರು ನಿಮ್ಮ ಉದ್ದೇಶ ಏನಾಗಿರ್ತದೆ? ಅದು ಹೊಡಿಬೇಕಂತ ಇರ್ತದೆ. ಆದ್ರೆ ಮಕ್ಕಳಲ್ಲಿ ಏನಿರುವುದಿಲ್ಲ. ದಿಸ್ ಈಸ್ ಬೇಬೀಸ್. ಅರ್ಥ ಆಯ್ತಾ? ಅಂದ್ರೆ ಪವಿತ್ರವಾದ ಅವ್ರ ಉದ್ದೇಶದಲ್ಲಿ ಒಂದು ಶುದ್ಧತೆ ಇರ್ತದೆ. ಕೆಟ್ಟ ಉದ್ದೇಶದಿಂದ ಯಾವ ತಪ್ಪನ್ನು ಮಾಡೋದಿಲ್ಲ. ಅವು ಗ್ಲಾಸ್ ಹಿಡಿತವೆ, ಕೈ ಒಂದೊಂದ್ಸರಿ ಹರಿದು ಬಿಡ್ತದೆ, ಚುಚ್ಚಿ ಬಿಡ್ತದೆ, ಅಳ್ತವೆ. ಆದ್ರೆ ಅವು ಚುಚ್ಕೊಳ್ಳೇಬೇಕಂತ ಹೋಗಿರುವುದಿಲ್ಲ. ಈಗ ನಿಮ್ಮ ಕೈಯ ಗ್ಲಾಸ್ ಸಿಕ್ಕ ಅಯ್ಯೋ ಚುಚ್ಚಿ ಬಿಡ್ತಂದ್ರೆ ನಂಬ್ತಾರೆ ಜನ? ನಿಮ್ಗೆ ಗೊತ್ತಿದೆ ಅದರಿಂದ ಕೈ ಹಾನಿ ಅಂತ, ನೀವು ಗೊತ್ತಿದ್ದು ಮಾಡ್ತೀರಿ, ಬಟ್ ಅವು ಗೊತ್ತಿಲ್ಲೇ ಮಾಡ್ತಾರೆ. ದೇವರಿಗೆ ಬೇಕಾಗಿದ್ದು ಏನು? ಗೊತ್ತಿದ್ದು ತಪ್ಪು ಮಾಡೋರು ಬೇಡ, ಪವಿತ್ರವಾದ ಉದ್ದೇಶ ಇರಬೇಕು. ಯಾರಿಗಿದೆ? ಮಕ್ಕಳಿಗಿದೆ. ಮಕ್ಕಳು ಹೊಡಿತವೆ, ಆದ್ರೆ ಹೊಡೆಯುವಾಗ ಇವನಿಗೆ ಹೊಡಿಲೇಬೇಕು, ಇವನಿಗೆ ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ತದೆ. ಅವಕ್ಕೆ ಸಿಟ್ಲಿ ಹೊಡೆದ್ಬಿಡ್ತು, ಆಮೇಲೆ ಹೋಗಿ ತಪ್ಕೊಳ್ತವೆ. ಆದ್ರೆ ನೀವು ಹೊಡಿಯುವಾಗ ಬೈ ಮಿಸ್ಟೇಕ್ ಹೊಡಿತೀರಾ? ನೋ, ನಿಮ್ಗೆ ಗೊತ್ತಿದೆ. ಅದಕ್ಕಾಗಿ ಹೇಳಿದೆ, ಆ ಮಕ್ಕಳಲ್ಲಿ ಪರಿಶುದ್ಧವಾದ ಚಿತ್ತ ಇದೆ, ನಮ್ಮಲ್ಲಿ ಪವಿತ್ರವಾದ ಚಿತ್ತ ಇರುವುದಿಲ್ಲ. ಲಾಸ್ಟ್, ಅನ್ಇನ್ಹ್ಯಾಬಿಟೆಡ್ ಜಾಯ್ ಅಂಡ್ ಗ್ರೇಟ್ನೆಸ್. ಮಕ್ಕಳಲ್ಲಿ ನಿರಂತರವಾದ ಸಂತೋಷ ಮಕ್ಕಳ ಒಳಗಡೆ ಇರ್ತದೆ. ಇವತ್ತು ಆ ನಿರಂತರವಾದ ಸಂತೋಷ ನಮ್ಮಲ್ಲಿಲ್ಲ. ಉದಾಹರಣೆಗೆ ಹೇಳ್ತೇನೆ ನೋಡ್ರಿ, ಮಕ್ಕಳು ಸಂತೋಷವಾಗಿರುವುದನ್ನ ಯಾವಾಗಲೂ ಪ್ರೀತಿಸ್ತಾರೆ. ಅವು ಯಾವಾಗಲೂ ಸಂತೋಷವಾಗಿರುವುದನ್ನೇ ನೋಡ್ತವೆ. ಉದಾಹರಣೆಗೆ ಹೇಳ್ತೇನೆ, ಒಂದು ಸಣ್ಣ ಚಾಕ್ಲೇಟ್ ಕೊಡ್ರಿ, ಮಕ್ಕಳಲ್ಲಿ ಏನು ಕಾಣಿಸ್ತದೆ ಹೇಳ್ರಿ? ಏನ್ ಕಾಣಿಸ್ತದೆ? ಸ್ಮೈಲ್ ಇಲ್ವಾ? ನಗು. ಯಾಕೆಂದ್ರೆ ಆ ಮಕ್ಕಳು ಸಂತೋಷವಾಗಿರೋದನ್ನ ಬಹಳ ಪ್ರೀತಿ ಮಾಡ್ತವೆ. ಹೊಡಿರಿ, ಅಳ್ತವೆ, ಆಮೇಲೆ ಹೋಗಿ ಮಗ ಸಾರಿ ಚಾಕ್ಲೇಟ್ ಕೊಡ್ರಿ, ಏನ್ ಮಾಡ್ತವೆ? ಸಂತೋಷ ಪಟ್ಬಿಡ್ತಾರೆ. ಆದ್ರೆ ಬೇಗನೆ ಸಂತೋಷ ಪಡ್ತಾರೆ, ದುಃಖವನ್ನು ಮರೀತಾರೆ. ಆದ್ರೆ ಇವತ್ತು ಮನುಷ್ಯರಾಗಿ ನಾವು ಹಂಗೆ ಮಾಡಲ್ಲ. ನಮ್ಗೆ ಯಾರಾದ್ರೂ ಹೊಡೆದ್ರೆ ಆಮೇಲೆ ಹೋಗಿ ಸಾರಿ ಅಂತ ಕೇಳಿ ಒಂದು ಚಾಕ್ಲೇಟ್ ಕೊಟ್ರೆ ನಾವು ಅದೇ ಸಂತೋಷ ಪಡ್ತೀವ? ಹೇಳ್ರಿ, ಅದೇ ಸಂತೋಷ ನಮ್ಗೆ ಆಗ್ತದ? ಹೊಡಿಬಿಟ್ಟ ಹೊಡೆದು ಈಗ ಒಂದು ಚಾಕ್ಲೇಟ್ ಕೊಡಕ್ ಬಂದಿದ್ದಾರೆ ಹೇಳ್ತೀವ?
ಮಾಡೋದೆಲ್ಲ ಮಾಡಿ ಈಗ ಹಂಗ ಮಕ್ಕಳು ಹೇಳ್ತಾವ. ಯಾಕೆ? ಅವು ಸಂತೋಷದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾವೆ, ಸಂತೋಷವನ್ನು ಬಹಳ ಪ್ರೀತಿಸ್ತಾವೆ. ಇವತ್ತು ಮನುಷ್ಯರಾದ ನಮ್ಮ ಸಮಸ್ಯೆ ಇದೆ. ನಮಗೆ ಹೊಡಿತಾರೆ, ಆಮೇಲೆ ಬಂದು ಕ್ಷಮಾಪಣೆ ಕೇಳುವಾಗ ನಾವು ಕ್ಷಮಿಸುವುದಿಲ್ಲ, ನಗುವುದಿಲ್ಲ, ಸ್ಮೈಲ್ ಮಾಡುವುದಿಲ್ಲ. ಬಹಳ ಜನರ ಮುಖಗಳು ಹೆಂಗಿರ್ತವೆ? ನಗು ಇಲ್ಲದ ಮುಖಗಳು. ನಿಮ್ಮ ನಗುವಿನಲ್ಲಿ ಒಂದು ಪವರ್ ಇದೆ ಗೊತ್ತಾ ನಿಮಗೆ ಪ್ರಿಯರೇ? ಒಂದು ನಗು, ಒಂದು ಸ್ಮೈಲ್ ಮನುಷ್ಯನ ಕೋಪವನ್ನು ಕರಗಿಸ್ತಾನೆ. ಒಂದು ಸ್ಮೈಲ್, ಒಂದು ನಗು. ನೋಡ್ರಿ, ನಿಮ್ಮನ್ನು ಎಷ್ಟೇ ದ್ವೇಷ ಮಾಡೋರು ಇದ್ರೆ ಬಹಳ ದಿನ ಭೇಟಿ ಆದ್ಮೇಲೆ ಜಸ್ಟ್ ಒಂದು ಸ್ಮೈಲ್ ಮಾಡಿ, ಸಾರ್, ಅಣ್ಣ, ಒಂದು ನಗು. ನಿನ್ನ ಜೀವಿತದಲ್ಲಿ ಅವನು ಎಷ್ಟೇ ಇದ್ರು ಅದೇನಾಯ್ತದೆ, ಒಂದೇ ಸರಿ ಟುಸ್ ಅಂದ್ರೆ ಏನು ಗೊತ್ತಾ? ನಿನ್ನ ನಗು ಬೆಂಕಿಯ ಮೇಲೆ ನೀರು ಹಾಕ್ದಂಗೆ. ಅದಕ್ಕಾಗಿ ನಗಲಿಕ್ಕೆ ಯಾವಾಗಲೂ ಪ್ರಯತ್ನ ಪಡ್ರಿ. ಮಕ್ಕಳಲ್ಲಿ ಇದೇ ಇದೆ, ಅವು ಎಂದಿಗೂ ತಪ್ಪನ್ನ ಇಟ್ಕೊಳ್ಳೋದಿಲ್ಲ. ಹೊಡೆದ ಮೇಲೂ ಕೂಡ ನೀವು ಒಂದು ಚಾಕ್ಲೇಟ್ ಕೊಟ್ಟಾಗ ನಗ್ತಾವೆ. ಅಳಿಸ್ರಿ, ಒಂದು ಚಾಕ್ಲೇಟ್ ಕೊಟ್ಟಾಗ ನಗ್ತಾವೆ. ನಾನು ಹೇಳೋದು, ಇದೇ ನಗು ನೀವು ಮಾಡ್ರಿ, ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ದೇವರು ಕೊಟ್ಟ ಸಂತೋಷ ಕಳ್ಕೊಳ್ತೀರಿ? ಹಣದಿಂದ ಸಂತೋಷ ಪಡ್ಕೊಳಕ್ಕಾಗಲ್ಲ ಪ್ರಿಯರೇ. ದೇವರು ನಮಗೆ ಸಂಪೂರ್ಣವಾದ ಪರಿಪೂರ್ಣವಾದ ಸಂತೋಷ ಕೊಟ್ಟಿದ್ದಾರೆ. ನಮ್ಮ ಸಂತೋಷಕ್ಕೆ ಕಾರಣ ಯಾರಾಗಬೇಕು? ಏಸು. ನಂಬ್ತೀರಾ? ಪಕ್ಕದ ಹೇಳ್ರಿ, ಯಾವಾಗಲೂ ಹಸನ್ಮುಖಿಯಾಗಿರು. ಎದ್ದಿದ್ಕೊಳ್ಳೋಣ ಎಲ್ಲರೂ. ಥ್ಯಾಂಕ್ ಯು.